ಓಂ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಬ್ರಹ್ಮಾದ್ಯಾ ವಿಬುಧಶ್ರೇಷ್ಠ ಬ್ರಹ್ಮಾಣ್ಯಾದ್ಯಾಃ ಸುರಾಂಗನಾಃ ಯಾಂ ಪೂಜಯಂತೆ ಸೇವಂತೆ ಸಾ ಮಾಂ ಪಾತರಮಾ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ರಮತಾಂ ಕಾಮಧೇನವೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾಮಾನ್ಯತೀರ್ಥಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ಹರಿ ಓಂ. ಮಹಾನುಭಾವರಾದ ವ್ಯಾಸರಾಜಸ್ವಾಮಿಗಳವರ ಆರಾಧನೆಯ ಪೂರ್ವಭಾವಿಯಾಗಿ ಅವರ ಜೀವನ, ಅವರ ವ್ಯಕ್ತಿತ್ವ, ಅವರ ಕೃತಿಗಳು ಇವುಗಳ ಬಗ್ಗೆ ವಿಶೇಷವಾದಂತಹ ಉಪನ್ಯಾಸ ಮಾಲಿಕೆ ನಡೀತಾ ಇದೆ. ಇಲ್ಲೇ ಪರಮಪೂಜ್ಯ ಶ್ರೀಪಾದಂಗಳವರು ಇದ್ದಾರೆ. ಇದೀಗ ತಾನೇ ಅವರ ದರ್ಶನ ಮಾಡಿ ಅವರ ಅನುಗ್ರಹವನ್ನು ಪಡೆದಿದ್ದೇನೆ. ಅವರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ತಮ್ಮೆಲ್ಲರನ್ನು ಅಭಿನಂದಿಸಿ, ಇವತ್ತು ಮತ್ತು ನಾಳೆ ಶ್ರೀ ವ್ಯಾಸರಾಜರ ಬಗ್ಗೆ ಸೋಮನಾಥ ಕವಿ ಬರೆದಿರತಕ್ಕಂತಹ ವ್ಯಾಸಯೋಗಿ ಚರಿತ ಅನ್ನುವಂತಹ ಒಂದು ಸಂಸ್ಕೃತ ಕಾವ್ಯ, ಅದರ ಬಗ್ಗೆ, ಅದರಲ್ಲಿ ಬಂದಿರತಕ್ಕಂತಹ ವಿಷಯಗಳ ಬಗ್ಗೆ ಯಥಾಶಕ್ತಿ ನಿರೂಪಣೆ ಮಾಡಲಿಕ್ಕೆ ಹೊರಟಿದ್ದೇನೆ. ನಮ್ಮಲ್ಲಿ ಸಾಮಾನ್ಯವಾಗಿ ಐತಿಹಾಸಿಕವಾದ ವಿವರಗಳು ಸಿಗೋದಿಲ್ಲ ಅನ್ನುವಂತಹ ಮಾತೇ ಜಾಸ್ತಿಯಾಗಿ ಕೇಳ್ತಿರ್ತೀವಿ. ಆಮೇಲೆ ಇತಿಹಾಸವನ್ನು ದಾಖಲು ಮಾಡ್ತಕ್ಕಂತಹ ಪದ್ಧತಿ ಇಲ್ಲ ಅಂತ ಹೇಳಿ. ಆದರೆ ಕೆಲವು ದೊಡ್ಡ ದೊಡ್ಡವರ ವಿಷಯದಲ್ಲಿ ಅದಕ್ಕೆ ಅಪವಾದ. ವ್ಯಾಸರಾಜರ ಬಗ್ಗೆಯೂ ಕೂಡ ಸೋಮನಾಥ ಕವಿ ಅವರು ಇರುವ ಕಾಲದಲ್ಲೇ ಒಂದು ಕಾವ್ಯವನ್ನು ರಚನೆ ಮಾಡಿದ್ದಾನೆ. ಐತಿಹಾಸಿಕ ಕಾವ್ಯ ಅಂತಂದ ಮೇಲೆ ಇತಿಹಾಸದ ವಿಷಯ ಇರುತ್ತೆ. ಸುಮ್ಮನೆ ಇತಿಹಾಸವನ್ನು ಹೇಳಿದರೆ ಆಗ ಅದು ಕಾವ್ಯ ಆಗೋದಿಲ್ಲ. ಕಾವ್ಯ ಅಂತ ಆಗಬೇಕಾದರೆ ಅದರಲ್ಲಿ ಭಾವಗಳ ಅನುಭವ ಉಂಟಾಗಬೇಕು. ಅಂದರೆ ಒಂದು ವಿಷಯವನ್ನು ಹೇಳ್ತಿರಬೇಕಾದ್ರೆ ಶಬ್ದ ಮತ್ತು ಅರ್ಥಗಳಿರ್ತವೆ. ನಾವು ಮಾತಾಡೋದ್ರಲ್ಲೂ ಕೂಡ ಶಬ್ದಾರ್ಥಗಳಿವೆ. ಆದರೆ ಇದನ್ನು ಯಾವುದನ್ನು ಕಾವ್ಯ ಅಂತ ಹೇಳೋದಿಲ್ಲ ನಾವು ಮಾತಾಡ್ತಾ ಇದ್ದರೆ. ಆದರೆ ಕವಿಗಳು ಬರೆದಿದ್ದನ್ನು ಕಾವ್ಯ ಅಂತ ಹೇಳ್ತಾರೆ. ಯಾಕೆ? ಇದರ ಬಗ್ಗೆ ಒಂದು ದೊಡ್ಡ ಶಾಸ್ತ್ರವೇ ಹೊರಟಿದೆ ಸಂಸ್ಕೃತದಲ್ಲಿ. ಅಲಂಕಾರ ಶಾಸ್ತ್ರ ಅಂತ ಹೇಳಿ ಕರೀತಾರೆ. ಕಾವ್ಯ ರಾಘವೇಂದ್ರ ಸ್ವಾಮಿಗಳವರ ಮಂಗಳಾಷ್ಟಕದಲ್ಲಿ ಹೇಳ್ತಾ, ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ ಅಂತ ಹೇಳಿ, ಸಾಮಾನ್ಯ ನಮ್ಮ ಪ್ರಾಚೀನ ಅನೇಕ ದೊಡ್ಡ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು ನೋಡಿದಾಗ ಅವರಿಗೆ ನ್ಯಾಯ, ವೇದಾಂತ, ಮೀಮಾಂಸಾ, ವ್ಯಾಕರಣ ಈ ಶಾಸ್ತ್ರಗಳಲ್ಲಿ ತಲಸ್ಪರ್ಶಿ ಪಾಂಡಿತ್ಯ ಇತ್ತು ಅಂತಂತೂ ಕೇಳ್ತೀವಿ. ಆದರೆ ಬಹಳ ಪ್ರಸಿದ್ಧಿ ಇಲ್ಲದೇ ಇರತಕ್ಕಂತಹ ವಿಷಯ ಅಂತಂದರೆ ಅವರಿಗೆ ಸಾಲಂಕಾರಕ ಕಾವ್ಯ ನಾಟಕ ಕಲಾ, ಅಲಂಕಾರ ಶಾಸ್ತ್ರದ ಪರಿಚಯವೂ ಚೆನ್ನಾಗಿತ್ತು ಅನ್ನುವಂತಹ ಮಾತನ್ನು ಕೇಳ್ತೀವಿ. ಏನಿದೆ ಅಲಂಕಾರ ಶಾಸ್ತ್ರ? ಸಂಸ್ಕೃತದಲ್ಲಿ ಬಹಳ ವ್ಯಾಪಕವಾಗಿ ಬೆಳೆದಿದ್ದರೂ ಕೂಡ ಹೆಚ್ಚು ಜನರಿಗೆ ಪರಿಚಯ ಇಲ್ಲದೆ ಇರತಕ್ಕಂಥ ಒಂದು ಶಾಸ್ತ್ರ ಅದು ಅಲಂಕಾರ ಶಾಸ್ತ್ರ. ಅದು ಇವತ್ತಿಗೂ ಕೂಡ ತುಂಬ ಪ್ರಸ್ತುತವಾದಂತಹ ಶಾಸ್ತ್ರ. ಇವತ್ತಿನ ಧಾರಾವಾಹಿ, ಸಿನಿಮಾ ಇವುಗಳನ್ನು ಅಲಂಕಾರ ಶಾಸ್ತ್ರದ ದೃಷ್ಟಿಯಲ್ಲಿ ತುಂಬ ಅದ್ಭುತವಾಗಿ ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಇದೆ. ಒಬ್ಬ ಯಾವುದೋ ಒಂದು ಸಿನಿಮಾವನ್ನು, ಧಾರಾವಾಹಿಯನ್ನು ನೋಡಿ ಇದು ಯಾಕೋ ಅಷ್ಟು ಚೆನ್ನಾಗಿಲ್ಲ, ಇದು ತುಂಬ ಚೆನ್ನಾಗಿದೆ ಅಂತ ಹೇಳಬಲ್ಲ. ಆದರೆ ಯಾಕೆ ಚೆನ್ನಾಗಿದೆ, ಯಾಕೆ ಚೆನ್ನಾಗಿಲ್ಲ ಅನ್ನೋದಕ್ಕೆ ವೈಜ್ಞಾನಿಕವಾಗಿ ಕಾರಣ ಕೊಡುವಂತಂದರೆ ಸಾಮಾನ್ಯ ವ್ಯಕ್ತಿಗೆ ಆಗೋದಿಲ್ಲ. ಆದರೆ ಈ ಅಲಂಕಾರ ಶಾಸ್ತ್ರದ ಹಿನ್ನೆಲೆಯಲ್ಲಿ ನೋಡಿದರೆ ಅದನ್ನು ಖಚಿತವಾಗಿ ಇಂತಿಂಥ ಕಾರಣದಿಂದ ಇದು ಚೆನ್ನಾಗಿದೆ ಅಂತ ಹೇಳಬಹುದು. ಅಷ್ಟು ವ್ಯಾಪಕವಾಗಿ ಬೆಳೆದಿರತಕ್ಕಂಥ ಒಂದು ಶಾಸ್ತ್ರ. ಆ ಶಾಸ್ತ್ರದ ಒಂದು ವಿಶೇಷ ಅಧ್ಯಯನ ಮಾಡ್ತಾ ಆ ದೃಷ್ಟಿಯಿಂದ ನಾನಾ ಕವಿಗಳ ಕಾವ್ಯಗಳನ್ನು ಓದಿದಂತಹ ವ್ಯಕ್ತಿ ಇತಿಹಾಸವನ್ನು ಬರೀಲಿಕ್ಕೆ ಹೊರಟರೆ ಆಗ ಅದರಲ್ಲಿ ಬರ್ತಕ್ಕಂತಹ ರೀತಿ ಅದು ಬದಲಾಗಿಬಿಡ್ತದೆ.
ಅದರ ಒಂದು ಪರಿಚಯವನ್ನು ನಾವು ಈಗ ಮುಂದೆ ಮಾಡ್ಕೊಳ್ಳಿಕ್ಕೆ ಹೊರಡ್ತಾ ಇದ್ದೀವಿ. ಇತಿಹಾಸವನ್ನು ಹೇಳ್ತಕ್ಕಂಥವ್ರು ಉದ್ದಕ್ಕೆ ನಡೆದಿರ್ತಕ್ಕಂಥ ಘಟನೆಗಳನ್ನು ದಾಖಲಿಸ್ತಾರೆ. ಆ ಘಟನೆಗಳಲ್ಲಿ ಪಾತ್ರಧಾರಿಗಳಾಗಿರ್ತಕ್ಕಂತಹ ವ್ಯಕ್ತಿಗಳ ಮನೋಭಾವ, ಅವರ ಮನಸ್ಸಿನಲ್ಲಿ ಮೂಡಿರ್ತಕ್ಕಂತಹ ಬೇರೆ ಬೇರೆ ಭಾವಗಳನ್ನು ಗುರುತಿಸೋದಾಗಲಿ, ಅಲ್ಲಿ ಸುತ್ತಮುತ್ತಲಿನ ಪರಿಸರವನ್ನು ವರ್ಣಿಸುವ ವಿಷಯದಲ್ಲಾಗಲಿ ಅವರು ಪರಿಣತಿಯನ್ನು ತೋರಿಸಬೇಕು ಅಂತ ಇಲ್ಲ. ಆದರೆ ಒಬ್ಬ ಕವಿಯಾದವನು ಅದನ್ನು ಚಿತ್ರಿಸಬೇಕಾದರೆ ಹೇಗೆ ಬದಲಾಗ್ತಾನೆ ಅನ್ನೋದನ್ನು ನಾವು ಇವತ್ತು ಮತ್ತು ನಾಳೆ ಈ ಕಾವ್ಯದ ಬೇರೆ ಬೇರೆ ಘಟ್ಟಗಳನ್ನು ನೋಡಬೇಕಾದ್ರೆ ಗಮನಿಸುವರಿದ್ದೇವೆ. ಸೋಮನಾಥ ಕವಿ ಸಂಸ್ಕೃತ ಸಾಹಿತ್ಯದಲ್ಲಿ ಅನಂತ ಭಟ್ಟ ಅಂತ ಒಬ್ಬ ಪ್ರಸಿದ್ಧನಾದಂಥ ಕವಿ ಇದ್ದಾನೆ. ಅವನು ಮಹಾಭಾರತಕ್ಕೆ ಚಂಪೂ ಭಾರತ ಅಂತ ಒಂದು ಚಂಪೂ ಶೈಲಿಯಲ್ಲಿ ಕಾವ್ಯ ಬರೆದಿದ್ದಾನೆ. ನಮ್ಮಲ್ಲಿ ಶ್ಲೋಕಗಳನ್ನು ನೋಡ್ತೇವೆ, ಶ್ಲೋಕಗಳಲ್ಲದೇ ಇರತಕ್ಕಂಥ ಗದ್ಯಗಳನ್ನು ನೋಡ್ತೇವೆ. ಗದ್ಯಕಾವ್ಯ ಪದ್ಯಕಾವ್ಯ ಅಂತ ಕರೀತಾರೆ. ಆದರೆ ಗದ್ಯ ಪದ್ಯಮಯೀ ಕಾಚಿತ್ ಚಂಪೂರಿತ್ಯಭಿಧೀಯತೆ ಅಂತ ಎರಡನ್ನು ಮಿಶ್ರಣ ಮಾಡಿ ಹೇಳಿಬಿಟ್ರೆ ಅದನ್ನು ಚಂಪೂ ಕಾವ್ಯ ಅಂತ ಹೇಳಿ ಕರೀತಾರೆ. ಇದರ ಸ್ವಾರಸ್ಯ ಏನು ಅಂತಂದರೆ, ಚಂಪೂ ಕಾವ್ಯದ್ದು ಅದರಲ್ಲಿ ಅವರು ಕೆಲವನ್ನು ಶ್ಲೋಕ ರೂಪದಲ್ಲಿ ಹೇಳೋದ್ರಲ್ಲಿ ಅನುಕೂಲ ಇರ್ತದೆ, ಕೆಲವನ್ನು ಅಂಥ ಛಂದಸ್ಸು ಬಿಟ್ಟು ಮುಕ್ತವಾಗಿ ಹೆದ್ದೊರೆಯಾಗಿ ಹರಿಬೇಕು ಅಂತ ಹೊರಟ್ರೆ ನದಿ ಎಲ್ಲಿ ಬೇಕಲ್ಲಿ ಹರಿದ್ರೆ ಅದು ಒಂದು ಸೌಂದರ್ಯ ಇರ್ತದೆ. ಹಾಗೆ ಛಂದಸ್ಸಿನ ಮಿತಿ ಇಲ್ಲದೇನೆ ನನಗೆ ಎಷ್ಟು ಬೇಕೋ ಅಷ್ಟು ವರ್ಣಿಸಬೇಕು ಅಂತ ಹೊರಟರೆ ಆವಾಗ ಅದಕ್ಕೂ ಅನುಕೂಲ ಮಾಡಿಕೊಡುತ್ತೆ ಚಂಪೂ ಕಾವ್ಯ. ಕೆಲವನ್ನು ಶ್ಲೋಕ ರೂಪದಲ್ಲಿ ವರ್ಣನೆ ಮಾಡ್ತಾರೆ, ಕೆಲವನ್ನು ಪದ್ಯ ರೂಪದಲ್ಲಿ ವರ್ಣನೆ ಮಾಡ್ತಾರೆ. ಅಂಥ ಒಂದು ಬಹಳ ವಿಶಿಷ್ಟವಾದಂತಹ ಒಂದು ಕಾವ್ಯ ಪದ್ಧತಿ ಅದು ಚಂಪೂ ಕಾವ್ಯ ಪದ್ಧತಿ. ಆ ಪದ್ಧತಿಯಲ್ಲಿ ಈ ಕವಿ ವ್ಯಾಸಯೋಗಿ ಚರಿತಂ ಅನ್ನುವಂತಹ ಗ್ರಂಥವನ್ನು ಬರೆದಿದ್ದಾನೆ. ಇದಕ್ಕೆ ಅನಂತ ಕೃಷ್ಣಾಚಾರ್ಯರು ಅನ್ನೋರು ಈಗ 80 ವರ್ಷಗಳ ಹಿಂದೆ ಒಂದು ಕನ್ನಡ ಅನುವಾದವನ್ನು ಮಾಡಿದ್ದಾರೆ. ಸಾಕಷ್ಟು ಚೆನ್ನಾಗಿದೆ. ಇನ್ನು ಕೆಲವು ಭಾಗಗಳಲ್ಲಿ ಇನ್ನೂ ಪರಿಷ್ಕಾರ ಮಾಡಲಿಕ್ಕೆ ಅವಕಾಶ ಇದೆ. ಇದೀಗ ಮಹಾಸ್ವಾಮಿಗಳವರು ಹೇಳ್ತಾ ಇದ್ದರು, ನಮ್ಮ ಈಗಿನ ಒಬ್ಬ ದೊಡ್ಡ ಕವಿಗಳು ವೆಂಕಟೇಶ ಕುಲಕರ್ಣಿ ಅನ್ನೋರು, ಅವರು ಸ್ವಯಂ ವಿಶ್ವೇಶ ವಿಜಯ ಚಂಪು ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಆ ಗ್ರಂಥಕ್ಕೆ ನಾನು ಅಲಂಕಾರ ಶಾಸ್ತ್ರ ದೃಷ್ಟಿಯಿಂದ ವ್ಯಾಖ್ಯಾನ ಬರೆದಿದ್ದೇನೆ. ಅವರು ಈಗ ಈ ಕಾವ್ಯವನ್ನು ಪ್ರತ್ಯೇಕ ಪದ ಹಿಡಿದು ಅನುವಾದ ಮಾಡ್ತಾ ಅದರ ಭಾವಾನುವಾದ ಎರಡನ್ನೂ ಮಾಡ್ತಾ ಇದ್ದಾರೆ. ಅದು ಬಂದರೆ ಆವಾಗ ವ್ಯಾಸರಾಜರ ದಿವ್ಯ ವ್ಯಕ್ತಿತ್ವದ ಬಗ್ಗೆ, ಅವರ ತಂದೆ ತಾಯಿ ಅವರ ಬಗ್ಗೆ, ಅವರ ಮನೆತನದ ಬಗ್ಗೆ ಎಲ್ಲ ಬಹಳ ಅಪೂರ್ವವಾದಂತಹ ವಿಷಯಗಳು ಕನ್ನಡದಲ್ಲೂ ಕೂಡ ಸಿಗುತ್ತೆ. ಈ ಕಾವ್ಯವನ್ನು ನೋಡೋಕ್ಕಿಂತ ಮುಂಚೆ 2 ಅಂಶಗಳನ್ನು ನಾನು ತಮ್ಮ ಗಮನಕ್ಕೆ ತರಬೇಕು ಅಂತ ಅಂದ್ಕೊಳ್ತೇನೆ. ಮೊದಲನೇದಾಗಿ ಇದರ ಕೊನೆಯ ವಿಲಾಸದಲ್ಲಿ ಕವಿ ಹೇಳ್ತಾನೆ, ವ್ಯಾಸರಾಜರ ವೈಭವ, ಅವರು ಅನೇಕ ರಾಜರಿಗೆ ರಾಜಗುರುಗಳಾಗಿದ್ದರು. ಅದರಲ್ಲಿ ಕೃಷ್ಣದೇವರಾಯನ ಕಾಲದಲ್ಲಿ ಅವರು ರಾಜಗುರುಗಳಾಗಿದ್ದಂತಹ ಸಮಯದಲ್ಲಿ ಪಂಡಿತರು ಅಂತಂದ ಮೇಲೆ ಅನೇಕ ಜನ ವಿದ್ವಾಂಸರು ಅವ್ರ ಹತ್ರ ಬರ್ತಾ ಇದ್ದರು. ನಾನಾ ಶಾಸ್ತ್ರಗಳಲ್ಲಿ ನಿಷ್ಣಾತರಾದವರು ತಾವು ಬರೆದಿರತಕ್ಕಂತಹ ಕೃತಿಗಳನ್ನು, ತಮ್ಮ ವಿಶೇಷ ವೈದುಷ್ಯವನ್ನು ವ್ಯಾಸರಾಜರ ಸನ್ನಿಧಾನದಲ್ಲಿ ಹೇಳಬೇಕು ಅಂತ ಒಂದು ಅಪಾಯಿಂಟ್ಮೆಂಟ್ ಥರ ತೊಗೊಂಡು ಬರ್ತಾ ಇದ್ದರು. ಅದನ್ನು ವ್ಯಾಸರಾಜ ಸ್ವಾಮಿಗಳು ಕೇಳಿ ಆನಂದಪಟ್ಟು ಅವರಿಗೆ ಗೌರವಿಸ್ತಾ ಇದ್ದರು. ಈ ಕವಿ ತಾನು ಬರೆದಂತಹ, ಅವರ ಬಗ್ಗೆ ಬರೆದಿರತಕ್ಕಂತಹ ಈ ಕಾವ್ಯವನ್ನು ಕಂಬುಕಂಠ ಕಲಕಂಠ ಅನ್ನುವಂತಹ ಇಬ್ಬರು ಒಳ್ಳೆ ಪಾಠಕರು, ಕಾವ್ಯವನ್ನು ವಾಚನ ಮಾಡುವವರು, ಇವತ್ತು ಸ್ವಲ್ಪ ಗಮಕಿಗಳು ಅಂತ ಕಡಿಮೆ ಆಗಿಬಿಟ್ಟಿದ್ದಾರೆ, ಗಮಕ ವಾಚನ ಅಂತ ಒಂದು ಇರ್ತಿತ್ತಲ್ಲ, ಆ ಕ್ರಮದಲ್ಲಿ ಕಾವ್ಯವನ್ನು ವಾಚನ ಮಾಡ್ತಕ್ಕಂಥವರು ವ್ಯಾಸರಾಜರ ಸನ್ನಿಧಾನದಲ್ಲೇ ಅದನ್ನು ವಾಚನ ಮಾಡಿದಾಗ ವ್ಯಾಸರಾಜರು ಕೇಳಿ ಸಂತೋಷಪಟ್ಟಿದ್ದಾರೆ ಅನ್ನುವಂತಹ ಒಂದು ಅಂಶವನ್ನು ಕೂಡ ಈ ಕವಿ ಇದರಲ್ಲಿ ಉಲ್ಲೇಖ ಮಾಡಿದ್ದಾನೆ. ಆದ್ದರಿಂದ ಇಲ್ಲಿ ಬಂದಿರತಕ್ಕಂತಹ ಕೆಲವು ವಿಷಯಗಳನ್ನು ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ. ಅಂದರೆ ಸಮಕಾಲದಲ್ಲೇ ಬರೆದಿರತಕ್ಕಂಥ ಒಂದು ಕೃತಿ ಅನ್ನೋ ದೃಷ್ಟಿಯಿಂದ. ಆದರೆ ಒಂದು ಸಮಸ್ಯೆನೂ ಬರುತ್ತೆ. ಇವತ್ತು ನಾವು ವ್ಯಾಸರಾಜರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ಅನೇಕ ವಿಷಯಗಳಿಗೆ, ಸಾಂಪ್ರದಾಯಿಕವಾಗಿ ಹೇಳ್ಕೊಂಡು ಬಂದಿರತಕ್ಕಂಥ ಅನೇಕ ವಿಷಯಗಳಿಗೆ ವಿರುದ್ಧವಾದಂತಹ ಕೆಲವು ವಿಷಯಗಳು ಇದರಲ್ಲಿ ಸೇರಿಕೊಂಡಿವೆ. ಉದಾಹರಣೆಗೆ ಬಹಳ ಮುಖ್ಯವಾದದ್ದು ಅಂತಂದರೆ, ಇವತ್ತೆಲ್ಲರೂ ಕೇಳಿದ್ರೂ ವ್ಯಾಸರಾಜರಿಗೆ ಎಷ್ಟನೇ ವರ್ಷದಲ್ಲಿ ಸನ್ಯಾಸ ಆಯಿತು ಅಂದರೆ 8 ವರ್ಷ ಅಂತ ಹೇಳ್ತಾರೆ. ಹಾಗೇ ಕಥೆ ಬಂದಿರೋದು. ಅವ್ರಿಗೆ ಉಪನಯನ 5ನೇ ವರ್ಷಕ್ಕೆ ಆಯಿತು ಅಂತ. ಇದನ್ನು ಸಂಪ್ರದಾಯದಲ್ಲಿ ಅವರ ಪರಂಪರೆಯಲ್ಲಿ ಬಂದವರು ಅದನ್ನು ದಾಖಲೆ ಮಾಡಿದ್ದಾರೆ. ಇದೀಗ ಸ್ವಾಮಿಗಳ ಹತ್ರ ಅದನ್ನೇ ಚರ್ಚೆ ಮಾಡ್ತಾ ಇದ್ದೆ. ಪಂಚಾಂಗಗಳಲ್ಲಿ ವ್ಯಾಸರಾಜರ ಚರಿತ್ರೆಯನ್ನು ಸಂಸ್ಕೃತ ಶ್ಲೋಕ ರೂಪದಲ್ಲಿದೆ. ಅವರು ಇಂತಿಂಥ ಸಂವತ್ಸರದಲ್ಲಿ ಹೀಗಾಯಿತು ಅಂತ ಬರಿತಾ ಬಂದಿದ್ದಾರೆ. ಅದರ ಪ್ರಕಾರ ಅವರ 5ನೇ ವಯಸ್ಸಿಗೆ ಉಪನಯನ, 8ನೇ ವಯಸ್ಸಿಗೆ ಸನ್ಯಾಸ, ಹೀಗೆಲ್ಲ ನಡೀತಾ ಹೋಗುತ್ತೆ. ಆದರೆ ಈ ಕವಿ ಬರಿತಾನೆ, 7ನೇ ವಯಸ್ಸಿಗೆ ಅವರಿಗೆ ಉಪನಯನ ಆಯಿತು, 11ನೇ ವಯಸ್ಸಿಗೆ ಅವರು ಗುರುಕುಲದಿಂದ ಬಂದರು,
ಆಮೇಲೆ ಕೆಲವು ಕಾಲ ಅಧ್ಯಯನ ಆಯಿತು. ಆಮೇಲೆ ಎಷ್ಟನೇ ವಯಸ್ಸು ಅಂತ ಹೇಳಿಲ್ಲ, ಬಹುಶಃ 13, 14, 15 ಈ ಯಾವುದೋ ವಯಸ್ಸಿನಲ್ಲಿ ಅವರಿಗೆ ಸನ್ಯಾಸಾಶ್ರಮ ಆಗಿದೆ ಅನ್ನುವಂತಹ ಅಭಿಪ್ರಾಯ ಈ ಕಾವ್ಯವನ್ನು ಓದಿದಾಗ ಬರುತ್ತೆ. ಇದನ್ನು ಹೇಗೆ ಸ್ವೀಕಾರ ಮಾಡಬೇಕು ಅಂತ ಒಂದು ಗೊಂದಲ ಬರುತ್ತೆ. ಆದರೂ ನಾವು ಈ ವ್ಯಾಸಯೋಗಿ ಚರಿತದ ಪರಿಚಯ ಇದರಲ್ಲಿ ಬಂದಿರೋ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಅಂತ ಹೊರಟಾಗ ವ್ಯಾಸಯೋಗಿ ಚರಿತದ ಪರಿಚಯ ಮಾಡಿಕೊಳ್ಳಿಕ್ಕೆ ಅಂತ ಹೊರಟಾಗ ಇಲ್ಲಿ ಏನಿದೆ ಅದನ್ನು ನೋಡ್ತಕ್ಕಂತಹ ಒಂದು ದೃಷ್ಟಿಯಿಂದ ಹೊರಡೋಣ ಅಂತ ಹೇಳ್ತಾ, ಸೋಮನಾಥ ಕವಿ ವ್ಯಾಸರಾಜರ ವಿಶೇಷ ಭಕ್ತನಾಗಿ ವ್ಯಾಸರಾಜರಿಂದ ಅವರ ಸಿದ್ಧಾಂತದಿಂದಲೂ ಕೂಡ ಪ್ರಭಾವಿತನಾಗಿ ಶ್ರೀಮನ್ ಮಧ್ವ ಸಿದ್ಧಾಂತದ ಪ್ರಮೇಯಗಳನ್ನು ಅವನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮೊದಲಿಗೆ ಒಂದು ಮಂಗಳಾಚರಣೆ ಮಾಡ್ತಕ್ಕಂಥ ಕ್ರಮ ಇದೆ. 1 ಶ್ಲೋಕ ಅಲ್ಲ, 2 ಶ್ಲೋಕ ಅಲ್ಲ, ಭಗವಂತನ ದಶಾವತಾರಗಳನ್ನು ಕೂಡ ತುಂಬ ಉಚ್ಚಮಟ್ಟದ ಸಂಸ್ಕೃತದಲ್ಲಿ ಅವನು ವರ್ಣನೆ ಮಾಡ್ತಾ ಒಂದು ಮಂಗಳಾಚರಣೆ ಮಾಡಿದ್ದಾನೆ. ಅದರ ಹೆಚ್ಚು ವಿವರಗಳಿಗೆ ನಾನು ಹೋಗ್ತಾ ಇಲ್ಲ. ಅಲ್ಲಿ ಅವರು ವೇದವ್ಯಾಸರಿಗೆ ನಮಸ್ಕಾರ ಮಾಡಿ, ಹಿಂದಿನ ಜ್ಞಾನಿಗಳಿಗೆ ನಮಸ್ಕಾರ ಮಾಡಿ, ವ್ಯಾಸರಾಜರ ಬಗ್ಗೆ ಒಂದು ಶ್ಲೋಕವನ್ನು ಹೇಳಿದ್ದಾನೆ. ಈ ಶ್ಲೋಕ ಸ್ವಲ್ಪ ಪ್ರಸಿದ್ಧವಾಗಿದೆ. ಅದರಲ್ಲಿ ಆವತ್ತಿನ ಕಾಲದಲ್ಲಿ ಸಾಮಾನ್ಯವಾದಂತಹ ಕಾಲ ಅಲ್ಲ ಅದು. ಊರುಗಳಲ್ಲಿ ದೊಡ್ಡ ವಿದ್ವಾಂಸರು ಇರ್ತಾಯಿದ್ದರು. ಅನೇಕ ಜನ ತಮ್ಮ ಜೀವನವನ್ನು ವಿದ್ಯಾಭ್ಯಾಸಕ್ಕೋಸ್ಕರ, ವಿದ್ಯಾ ಸಂರಕ್ಷಣೆಗೋಸ್ಕರ, ಶಾಸ್ತ್ರಗಳ ಅಧ್ಯಯನಕ್ಕೋಸ್ಕರ ಮುಡಿಪಾಗಿ ಇಡ್ತಾ ಇದ್ದರು. ತುಂಬ ಶಬ್ದ ಕೇಳ್ತಾ ಇದೆಯಾ? ಸ್ವಲ್ಪ ಆ ಶಬ್ದ ಕಡಿಮೆ ಆದಮೇಲೆ ಸ್ವಲ್ಪ ಪರವಾಗಿಲ್ಲ, ಈಗ ಕೇಳುತ್ತೆ. ದೊಡ್ಡ ದೊಡ್ಡ ವಿದ್ವಾಂಸರಿದ್ದಂತಹ ಕಾಲ. ಇವತ್ತು ಇದನ್ನು ಇನ್ನೊಂದು ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ನೋಡಿದರೆ ಇವತ್ತು IT ಪರಿಣತರು ಎಷ್ಟು ಜನ ಸಿಗ್ತಾರೆ? ಸಿಕ್ಕಾಪಟ್ಟೆ ಜನ ಸಿಗ್ತಾರೆ. ಏನು ಯೂನಿವರ್ಸಿಟಿಗಳಲ್ಲಿ ವೈದ್ಯಕೀಯದಲ್ಲಿ ಎಷ್ಟು ಜನ ಪರಿಣತರು, ಕಣ್ಣು ಕಿವಿ ಒಂದೊಂದರಲ್ಲೂ ಕೂಡ. ಅಂದರೆ ಯಾವ ವಿದ್ಯೆಗೆ ಪೋಷಣೆ ಬೆಂಬಲ ಇದೆಲ್ಲ ಇರುತ್ತೋ ಆ ವಿದ್ಯೆ ಚೆನ್ನಾಗಿ ಬೆಳೆಯುತ್ತೆ. ಅದರಲ್ಲಿ ಪರಿಣತರು ತುಂಬ ಜನ ಇರ್ತಾರೆ. ಈಗ 30-40 ವರ್ಷಗಳ ಹಿಂದೆ ಪಂಡಿತರ ಸಂಖ್ಯೆ ಎಷ್ಟಿತ್ತು, ಈಗ ಎಷ್ಟಿದೆ ಅಂತ ನೋಡಿದರೆ ಬಹಳ ಆಶ್ಚರ್ಯ ಆಗುತ್ತೆ. ಇವತ್ತು ಸಮಗ್ರ ನ್ಯಾಯಸುಧಾ ಪರೀಕ್ಷೆ ಕೊಟ್ಟಂತಹ ಅನೇಕ ಜನ ಸಿಗ್ತಾ ಇದ್ದಾರೆ. ವ್ಯಾಸತ್ರಯಗಳನ್ನು ಓದಿದವರು ಮೊದಲಿದ್ದವರು 1, 2, 4 ಜನ ಇರ್ತಾ ಇದ್ದರೆ ಇವತ್ತು 10, 15, 20 ಜನ ಸಿಗ್ತಾ ಇದ್ದಾರೆ. ಇವತ್ತು ಹೇಗಿದೆ ಅಂತಂದರೆ, ನಮ್ಮ ದ್ವೈತ ವೇದಾಂತದಲ್ಲಿ ಈಗ ದೊಡ್ಡ ವಿದ್ವಾಂಸರ ಸಭೆಯನ್ನು ಏರ್ಪಡಿಸಿ ಯಾವುದೇ ಗ್ರಂಥದ ಯಾವುದೇ ಭಾಗ ತೆಗೆದ್ರೂ ಎಲ್ಲರೂ ಹೇಳ್ತಾರೆ ಅಂತಲ್ಲ, ಒಂದೊಂದು ಗ್ರಂಥದ ಬಗ್ಗೆ ವಿಶೇಷ ಅಧ್ಯಯನ ಮಾಡಿರ್ತಕ್ಕಂಥ ಅನೇಕ ಜನ ವಿದ್ವಾಂಸರಿದ್ದಾರೆ. ಹೀಗೆ ಯಾವಾಗ ವಿದ್ವಾಂಸರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ, ಆವಾಗ ಪೈಪೋಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಇನ್ನೂ ಹೆಚ್ಚು ಓದಬೇಕು ಅಂತ. ಅಂಥದ್ದು ಈಗ 500 ವರ್ಷಗಳ ಹಿಂದೆ ಚೆನ್ನಾಗಿ ರಾಜಾಶ್ರಯ ಎಲ್ಲ ಇದ್ದಂತಹ ಕಾಲದಲ್ಲಿ ವಿದ್ವಾಂಸರ ಸಂಖ್ಯೆ ಎಷ್ಟಿತ್ತು. ಆ ವಿದ್ಯೆ ಜೊತೆಗೆ ಒಂದು ಅಹಂಕಾರ, ದರ್ಪ ಅದು ಶುರು ಆಗುತ್ತೆ. ನಾನು ಯಾರಿಗೆ ಕಡಿಮೆ ಅಂತ. ಅದು ತಮ್ಮ ಗುಂಪಿನಲ್ಲಿ ಇದ್ದುಬಿಟ್ಟು ಸಂಚಾರವೂ ಜಾಸ್ತಿ ಕಡಿಮೆ ಮಾಡಿದೇನೆ ಆ ಗುಂಪಿನಲ್ಲೇ ಮೆರಿತಾ ಇದ್ದಂಥವರಿಗೆ ಭಾರಿ ಇರುತ್ತೆ, ತಾವು ಮಾಡಿದ್ದೇ ಗ್ರೇಟ್ ಅನ್ನೋ ಥರ ಇರುತ್ತೆ. ಅಂಥವರನ್ನು ಕುರಿತು ಅವನು ಹೇಳ್ತಾ ಇದ್ದಾನೆ, ಭೋ ಮತ್ಸರ ಕುತ್ಸಿತಾನ್ ಸುಮತಯೋ ದುರ್ವೈದುಷಿ ಗರ್ವಿತಾನ್ ಆಕಾಶಾದ ಅವತಾರ ಭಾಗಿನ ಇವ ಅಹಂ ಯೋನ್ ಸಮಾಢೌಕ್ಯ ಕಿಂ. ಅಲೇ ವಿದ್ವಾಂಸರೇ, ಇವ್ರನ್ನ ಮೆಚ್ಚಿಸಬೇಕು, ಅವರು ಗೌರವ ಪಡಿಬೇಕು ಅಂತ ಹೇಳಿಬಿಟ್ಟು ನೀವು ಹೋಗ್ತಾ ಇರೋ ಅನೇಕ ಜನರು ಹೇಗಿದ್ದಾರೆ ಅಂತಂದರೆ, ಒಳಗೆ ಅವರಿಗೆ ವಿದ್ಯೆಗಿಂತಲೂ ಜಾಸ್ತಿ ಮಾತ್ಸರ್ಯ ಇದೆ. ನಮಗಿಂತ ಇನ್ನೊಬ್ಬರು ಬೆಳಿಬಾರದು, ಇನ್ನೊಬ್ಬರಿಗಿಂತ ನಾವು ಬೆಳಿಬೇಕು ಅನ್ನೋಂಥ ಬುದ್ಧಿ ಇದೆ. ಅವರು ಆಕಾಶದ ಅವತಾರ ಭಾಗಿನ ಇವ, ನಾವಿಲ್ಲೇನು ಭೂಮಿಯಲ್ಲಿ ಹುಟ್ಟೇ ಇಲ್ಲ, ಆಕಾಶದಿಂದ ಇಳಿದು ಬಂದುಬಿಟ್ಟಿದ್ದೀವಿ ಅನ್ನೋಷ್ಟು ಅಹಂಕಾರದಿಂದ ತುಂಬಿಕೊಂಡಿದ್ದಾರೆ. ಅವರನ್ನು ನೋಡಿ ಅವರ ಹತ್ರ ಹೋಗಿ, ಯಾಕೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಿ? ಒಬ್ಬರಿದ್ದಾರೆ, ಅಲ್ಲಿ ಹೋಗಿ ನಿಮ್ಮ ಪಾಂಡಿತ್ಯ, ನಿಮ್ಮ ವೈದುಷ್ಯ, ನಿಮ್ಮ ಜ್ಞಾನ ಇದನ್ನು ನೋಡಿ ಅವರು ಜಾಸ್ತಿ ಬೇಡ, ಶ್ಲಾಘ ಕಂಪನ ಮೇಕಮೇವ ಶಿರಸಃ ಶ್ರೀ ವ್ಯಾಸಯೋಗೀಶಿತು. ಅವ್ರು ಹೀಗೆ ಕೇಳ್ತಾ ಕೂತಿರ್ತಾರೆ ವ್ಯಾಸರಾಜರು. ನೀವು ಹೇಳೋದನ್ನು ಕೇಳ್ತಾ ಎಲ್ಲೋ ಒಂದು ಕಡೆ ಅವರು ಹಿಂಗೆ ತಲೆ ಅಲ್ಲಾಡಿಸಿದರೆ ಸಾಕು, ಚೆನ್ನಾಗಿದೆ ಅಂತ ಹಿಂಗೆ ತಲೆ ಅಲ್ಲಾಡಿಸಿದರೆ ಸಾಕು,
ಮೇರೂಣಾಂ ಶತಮರ್ಹತಿ ಕ್ಷಿತಿತಲೇ ವಿದ್ಯಾಸು ವಿದ್ಯಾವತಾಂ. ನಿಮಗೆ ಮೇರು ಪರ್ವತದಷ್ಟು ಸನ್ಮಾನ ಮಾಡಿದ ಹಾಗೆ. ಅದು ಒಂದು ಮೇರು ಪರ್ವತ ಅಲ್ಲ, ಮೇರೂಣಾಂ ಶತಮರ್ಹತಿ, ಅಷ್ಟು ಮಾಡಿದಂತೆ ಅವರ ಮೆಚ್ಚುಗೆ ಗಳಿಸಲಿಕ್ಕೆ ಹೋಗ್ರಿ. ಸುಮ್ಮನೆ ಯಾರೋ ಮಾತ್ಸರ್ಯದಿಂದ ತುಂಬಿರತಕ್ಕಂಥ ಅಹಂಕಾರಿಗಳನ್ನು ಮೆಚ್ಚಿಸಲಿಕ್ಕೆ ಹೋಗಬೇಡ್ರಿ ಅಂತ. ಹೀಗೆ ಆ ವ್ಯಾಸರಾಜರ ಒಂದು ಬಹಳ ದಿವ್ಯವಾದಂಥ ವ್ಯಕ್ತಿತ್ವವನ್ನು, ಇದರಲ್ಲಿ ವ್ಯಾಸರಾಜರು ವಿದ್ಯಾ ಪಕ್ಷಪಾತಿಗಳಾಗಿದ್ದರು. ಯಾರೂ ಏನು ಅಂತ ನೋಡದೇನೆ ಅವರ ವಿದ್ಯೆ ಇದ್ದವರನ್ನು ಗೌರವಿಸ್ತಕ್ಕಂತಹ ಒಂದು ಸ್ವಭಾವವನ್ನು ಪಡೆದಿದ್ದರು. ಅವರ ಮೆಚ್ಚುಗೆಗೆ ಎಂಥ ದೊಡ್ಡ ಬೆಲೆ ಇತ್ತು ಅನ್ನೋದನ್ನು ಸೋಮನಾಥ ಕವಿ ಇಲ್ಲಿ ಪ್ರಾರಂಭದಲ್ಲಿ ಮಂಗಳಾಚರಣೆಯ ಸಂದರ್ಭದಲ್ಲಿ ಅದನ್ನು ಉಲ್ಲೇಖ ಮಾಡ್ತಾನೆ. ಇದು ಒಟ್ಟು 7 ಭಾಗಗಳಿರ್ತಕ್ಕಂತಹ ಕಾವ್ಯ. ಇದನ್ನು ಉಲ್ಲಾಸಗಳು ಅಂತ ಕರೀತಾನೆ. ಉಲ್ಲಾಸ ಒಂದೊಂದನ್ನು ಓದಿದಾಗಲೂ, ಕಾವ್ಯವನ್ನು ಓದಿದಾಗ ಅಂತ ಅನ್ನಿಸ್ಬೇಕಲ್ಲ, ಆ ಥರದ 7 ಉಲ್ಲಾಸಗಳು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾನೆ. ಈ ಕವಿತೆಯನ್ನು ಬರೀಬೇಕಾದರೆ ಅವನಿಗೆ ಒಂದು ಸಂಕೋಚ ಆಗಿದೆ. ವ್ಯಾಸರಾಜರ ವ್ಯಕ್ತಿತ್ವ ಎಲ್ಲಿ, ನಾನು ಎಲ್ಲಿ ಅಂತ. ನಾನು ಇಂಥ ಕೆಲಸ ಮಾಡಬಾರ್ದು ಅಂತ ಅವನಿಗೆ ಅನಿಸಿದೆ. ಮತ್ತು ಹಾಗಾದ್ರೆ ಯಾಕೆ ಮಾಡಿದೆಪ್ಪ ಅಂತ ಕೇಳಿದರೆ ಅದಕ್ಕೆ ಅವನೊಂದು ಉತ್ತರ ಕೊಡ್ತಾನೆ. ಶ್ರೀ ವ್ಯಾಸ ತಾಪಸ ಮಣೇಹೇ ಚರಿತಂ ನಿಬಂಧುಂ ಗಣ್ಯಂ ಕವಿಭಿರಪಿ ಅಹಂ ಆರಭೇಯ. ಯಾರಾದರೂ ದೊಡ್ಡ ದೊಡ್ಡ ಕವಿಗಳಿಗೆ ಕೆಲಸ ಮಾಡಬೇಕು, ನಾನು ಮಾಡಬಾರ್ದು. ಆದರೂ ನನ್ನ ಪ್ರಯತ್ನ ಹೇಗಿದೆ ಅಂತಂದರೆ, ಈ ದೊಡ್ಡ ದೊಡ್ಡ ಆನೆಗಳೆಲ್ಲ ಹೋಗ್ತಾ ಇರ್ತವೆ, ಅದರ ಹಿಂದೆ ಸಣ್ಣ ಸಣ್ಣ ಆನೆಗಳು ಹೋಗ್ತಿರ್ತವೆ. ಅವುಗಳು ದೊಡ್ಡ ದೊಡ್ಡ ಮರಕ್ಕೆ ಹಿಂಗೆ ಡಿಕ್ಕಿ ಹೊಡ್ಕೊಂಡು ಹೋದರೆ ಚಿಕ್ಕ ಆನೆಗಳು ಕೂಡ ಒಂದು ಪ್ರಯತ್ನ ಮಾಡಿ ಡಿಕ್ಕಿ ಹೊಡಿತವೆ. ದೊಡ್ಡ ಆನೆಗಳು ಡಿಕ್ಕಿ ಹೊಡೆದ್ರೆ ಮರನೇ ಬಿದ್ದು ಹೋಗುತ್ತೆ. ಚಿಕ್ಕ ಆನೆಗೆ ಆ ಶಕ್ತಿ ಇರಲ್ಲ, ಆದರೆ ದೊಡ್ಡ ಆನೆಗಳು ಮಾಡೋ ಥರ ಮಾಡಲಿಕ್ಕೆ ಹೋಗ್ತವೆ. ಅದು ಅವುಗಳ ಸ್ವಭಾವ. ಅಂದರೆ ಅಂಥ ಮಹಾಕವಿಗಳ ಜೊತೆಗೆ ಸೇರಿ 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 ನನಗೂ ಯಾರಂಥ ಕೆಲಸ ಮಾಡ್ತಿಲ್ಲ, ಅದರಿಂದ ನಾನು ಅದನ್ನು ಮಾಡಲಿಕ್ಕೆ ಹೊರಟಿದ್ದೀನಿ. ಅದರಿಂದ ನನ್ನ ಶಕ್ತಿ ಕಡಿಮೆ ಆದರೂ ಕೂಡ ಕಾರ್ಯೇಪಿ ಯೂಥಪತಿನ ಕಲಭ ಪ್ರವೃತ್ತಿಂ ಪ್ರವ್ಯಾತನೋತಿ ಮದೇನ ಪರೀತಚೇತಾ. ಯಾಕೆ ಅಂತಂದರೆ ಅವುಗಳ ಮಧ್ಯದಲ್ಲಿ ಇದ್ದು ಸಣ್ಣ ಆನೆಗೆ ನಾನು ಸಣ್ಣವನು ಅಂತ ಗೊತ್ತಿಲ್ಲದೆ ಅವುಗಳ ಥರ ಮಾಡಬೇಕು ಅಂತ ಹೊರಟು ಬಿಡ್ತವೆ. ಈ ನಮ್ಮ ಮನೆಗಳಲ್ಲಿರ್ತಕ್ಕಂಥ ಮಕ್ಕಳು ನಾನು ತರಕಾರಿ ಹೆಚ್ಚುತ್ತೀನಿ ಅಂತಂತವೆ. ಏನು ಚಾಕು ಹಿಡೀಲಿಕ್ಕೂ ಬರೋಲ್ಲ, ಏನು ಮಾಡ್ಕೊಳ್ತಾವೆ ಏನೋ. ಆದರೆ ದೊಡ್ಡವರು ಏನು ಮಾಡ್ತಾರೋ ಅದನ್ನು ನಾನು ಮಾಡ್ತೀವಿ ಅಂತಂತವೆ. ಹಾಗೆ ಮಹಾಕವಿಗಳ ಮಧ್ಯದಲ್ಲಿ ಇದ್ದು ಈಗ ಯಾರೂ ಅವರ ಚರಿತ್ರೆ ಬರಿತಾ ಇಲ್ಲ, ಆದ್ದರಿಂದ ನಾನು ಅದನ್ನು ಬರಲಿಕ್ಕೆ ಹೊರಟಿದ್ದೇನೆ ಅಂತ ಒಂದು ಮಾತು ಹೇಳ್ತಾನೆ. ಇದು ನೋಡಿ, ಇದು ಕಾವ್ಯಕ್ಕೂ ಸಾಮಾನ್ಯ ವಚನಕ್ಕೂ ಇರತಕ್ಕಂಥ ವ್ಯತ್ಯಾಸ. ಸಾಮಾನ್ಯರಾದರೆ, ಸಾಮಾನ್ಯ ಉಪನ್ಯಾಸ ಮಾಡೋದಾದರೆ, ಇಲ್ಲ ನನಗೆ ಅದು ಶಕ್ತಿ ಇಲ್ಲ, ಆದರೂ ನಾನು ಮಾಡ್ತಾಯಿದ್ದೇನೆ ಅಂತ ಇಷ್ಟೇನು ಹೇಳ್ಬಿಡ್ಬೋದು. ಆದರೆ ಕಾವ್ಯ ಅಂತಾದಾಗ ಅದಕ್ಕೊಂದು ಉದಾಹರಣೆ ಕೊಡೋದು, ಒಂದು ರೂಪಕವೋ ಒಂದು ಉಪಮೇಯೋ ಕೊಟ್ಟು, ಹೇಗೆ ಸಣ್ಣ ಆನೆ ಮರಿ ಆನೆಗಳ ಜೊತೆ ಸೇರಿಕೊಂಡು ಅದೇ ಥರ ಆಗಿ ಏನೋ ಪ್ರಯತ್ನ ಮಾಡುತ್ತಲ್ಲ ಅಂತ ಈ ಥರದನ್ನು ಸೇರಿಸಿ ಹೇಳಿದಾಗ ಆ ಕೇಳುವಂತಹ ಮಾತಿಗೆ ಒಂದು ರಂಜನೆ ಬರುತ್ತೆ, ಒಂದು ಆಕರ್ಷಕತೆ ಬರುತ್ತೆ. ಇದನ್ನು ಕಾವ್ಯ ಅಂತ ಹೇಳಿ ಕರೀತಾರೆ. ಮೊದಲನೇ ಉಲ್ಲಾಸದಲ್ಲಿ ಈ ಕಥೆ ಬಹಳ ಆಶ್ಚರ್ಯ ಆಗುತ್ತೆ. ಇತಿಹಾಸ ಅಂತ ಬರಲಿಕ್ಕೆ ಹೊರಟಿದ್ದಾರೆ, ಆದರೆ ನಾವು ಊಹೆ ಕೂಡ ಮಾಡ್ಕೊಳ್ಳದೇ ಇರತಕ್ಕಂಥ ಒಂದು ಘಟನೆಯಿಂದ ಇದು ಆರಂಭ ಆಗುತ್ತೆ. ಹಿಮಾಲಯದಲ್ಲಿ ಅನೇಕ ಜನ ಋಷಿಗಳು ಒಂದು ಸಲ ಪ್ರಯಾಣ ಮಾಡ್ತಾ ವೇದವ್ಯಾಸರ ಹತ್ರ ಹೋದರು. ಅವರು ಮೊದಲಿಗೆ ಅಲ್ಲೊಂದು ಸರೋವರವನ್ನು ನೋಡಿದರು ಅಂತ. ಇದನ್ನು ಸುಮ್ಮನೆ ನಿಮಗೆ ಈ ಪುಸ್ತಕವನ್ನು ತೋರಿಸ್ತೀನಿ. ಅವರೊಂದು ಸರೋವರಕ್ಕೆ ಹೋದರು ಅನ್ನೋದನ್ನು ಹೇಳಲಿಕ್ಕೆ ಇಲ್ಲಿ ಶುರು ಮಾಡಿದವನು ಕವಿ. ಈ ಪುಟದ ಇಲ್ಲಿಯ ತನಕ ಬಂದರೆ ಕೊನೆಗೆ ಕಾಸಾರ ಮಾಲೋಕಯ ಮಾಸುಹು, ಒಂದು ಸರೋವರವನ್ನು ನೋಡಿದರು ಅಂತ. ಇದು ಒಂಥರದ ಗದ್ಯ ಕಾವ್ಯದ ಶೈಲಿ. ಇದು ಇವತ್ತಿನ ಮೂಡಿಗೆ ಹೊಂದೋದೇ ಇಲ್ಲ, ಅದನ್ನೊಂದು ಸ್ಪಷ್ಟವಾಗಿ ಹೇಳಿಬಿಡೋದು. ಇವತ್ತು ಹೇಗೆಂದರೆ ಸ್ವಲ್ಪ ಬೇಗ ಕಥೆ ಹೇಳಿಬಿಡ್ಬೇಕು. ಈಗಂತೂ ವಾಟ್ಸಪ್ ಈಗ ಬಂದು 10 ಲೈನ್ಗಿಂತ ಜಾಸ್ತಿ ಇದ್ದರೆ ವಾಟ್ಸಪ್ ಮೆಸೇಜನ್ನು ಓದೋದಿಲ್ಲ, ಹಿಂಗೆ ಜಾರಿಸ್ಕೊಂಡು ಹೋಗ್ಬಿಡ್ತಾರೆ. ಚಿಕ್ಕ ಭಾಳ ಕಡಿಮೆ ಆಗ್ತಾಯಿದೆ. ಈ ಪಾಶ್ಚಾತ್ಯರ ಒಂದು ಪ್ರಭಾವದಲ್ಲಿ ಸಾಹಿತ್ಯದ ಮೇಲೆ ಆಗಿರತಕ್ಕಂಥ ಒಂದು ದೊಡ್ಡ ಪ್ರಭಾವವನ್ನು ಕನ್ನಡ ಸಾಹಿತ್ಯದ ಚರಿತ್ರೆಯಲ್ಲಿ ಗುರುತಿಸಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಮುಂಚೆ ವರ್ಣನ ಪ್ರಧಾನವಾದಂತಹ ಕಾದಂಬರಿಗಳಿದ್ದು, ಕಾವ್ಯಗಳಿದ್ದು. ಒಂದು ವಿಷಯವನ್ನು ತೊಗೊಂಡ್ರೆ ತುಂಬ ವರ್ಣನೆ ಮಾಡೋದು. ಪ್ರಕೃತಿಯ ವರ್ಣನೆ ಅಂತೂ ಸಿಕ್ಕಾಪಟ್ಟೆ. ಅವರು ಪ್ರಕೃತಿಯ ಮಧ್ಯದಲ್ಲೇ ಇರ್ತಾಯಿದ್ರು. ಒಂದು ವಿಷಯವನ್ನು ತುಂಬ ಸುಲಭವಾಗಿ ಹೀಗಾಯಿತು ಅಂತ ಹೇಳೋದೇ ಇಲ್ಲ, ಅದರ ಸುತ್ತಮುತ್ತಲು ಇದ್ದಿದ್ದನ್ನೆಲ್ಲ ಹೇಳಿ ಆಮೇಲೆ ಹೇಳೋದು. ಇದು ಆ ಥರದ ಶೈಲಿಯಲ್ಲಿರೋದು. ಅದರಿಂದ ನಾನು ಆ ಶೈಲಿಯನ್ನು ಬಿಟ್ಟು ಇವತ್ತಿನ ಶೈಲಿಗಾಗುವಂತೆ ಸ್ವಲ್ಪ ಕಥಾಭಾಗವನ್ನು
ಹೆಚ್ಚೆಚ್ಚು ಸ್ಪರ್ಶ ಮಾಡ್ತಾ ಹೋಗ್ತಾ ಇದ್ದೀನಿ. ಆ ಥರ ಶೈಲಿಯಲ್ಲಿ ಹೇಳಿದ್ರಂತೂ ಇದು ಒಂದೊಂದು ಪುಟಕ್ಕೆ ಒಂದೊಂದು ಗಂಟೆ ಬೇಕಾಗತ್ತೆ. ಆ ಥರದ ಶೈಲಿಯಲ್ಲಿರ್ತಕ್ಕಂಥ ಗ್ರಂಥ ಅನ್ನೋದನ್ನು ಹೇಳ್ತಾ ನಡೆದಿದ್ದೇನು ಅನ್ನೋದನ್ನು ಸಂಗ್ರಹ ಮಾಡಿ ನೋಡೋದಾದರೆ, ಒಂದು ದೊಡ್ಡ ಸರೋವರ, ಆ ಸರೋವರದ ಸುತ್ತಲೂ ಕೂಡ ಪ್ರಕೃತಿಯ ವಿಜೃಂಭಣೆ ಇತ್ತು. ಅಲ್ಲಿ ಅದರ ದಡದಲ್ಲಿ ಒಂದು ದೊಡ್ಡ ಆಶ್ರಮ, ಅದರಲ್ಲೊಂದು ನೆಗ್ರೋಧದ ಅಂದರೆ ಅರಳಿ ಮರ ಇತ್ತು. ಅದರ ಕಟ್ಟೆಯ ಮೇಲೆ ವೇದವ್ಯಾಸರು ಕುಳಿತಿದ್ದಾರೆ. ಇವರೆಲ್ಲರೂ ಹೋಗಿ ಆ ವೇದವ್ಯಾಸರನ್ನು ನೋಡಿದ್ದಾರೆ. ನಾನು ಇಷ್ಟೊತ್ತು ಏನು 1 ನಿಮಿಷದಲ್ಲಿ ಹೇಳಿದೆ, ಅದಿಲ್ಲಿ 5 ಪುಟ ಇದೆ. ಆ ಸರೋವರದ ವರ್ಣನೆ, ಆಶ್ರಮದ ವರ್ಣನೆ, ಆ ಮರದ ವರ್ಣನೆ, ವೇದವ್ಯಾಸರ ವರ್ಣನೆ, ಅವರು ಹೇಗಿದ್ದರು ಏನು ಹೀಗೆ ಅಂತ. ವ್ಯಾಸದೇವಂ ಸಮಾನಂ ಶಿಶು ಹೋಗಿ ಗೌರವದಿಂದ ನಮಸ್ಕಾರ ಮಾಡಿದರು. ವೇದವ್ಯಾಸರು, ಬನ್ನಿ ಋಷಿಗಳೇ, ಏನು ನಿಮ್ಮ ಸಾಧನೆ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ನಿಮ್ಮಲ್ಲಿ ದಿನದಿನಕ್ಕೆ ಭಕ್ತಿ ಜಾಸ್ತಿ ಆಗ್ತಾ ಇದೆಯಾ? ನಿಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿದೆಯಾ ಅಂತ ಹೀಗೆ ಯಾರಿಗೆ ಏನು ಕೇಳಬೇಕೋ ಆ ಪ್ರಶ್ನೆ ಅಂತ ಪುರಾಣಗಳಲ್ಲಿ ಒಂದು ದೊಡ್ಡ ವಿಷಯ ಇದೆ. ರಾಜರಿಗೆ ಹೀಗೆಲ್ಲ ಕೇಳಬಾರ್ದು. ರಾಜರಿಗೆ ನಿಮಗಿನ್ನೂ ಯುದ್ಧ ಮಾಡುವ ಉತ್ಸಾಹ ಇದೆಯಾ, ನಿಮ್ಮ ಪ್ರಜೆಗಳನ್ನು ಸೇವಿಸುವಂತಹ ಉತ್ಸಾಹ ಇದೆಯಾ ಅಂತ ಒಬ್ಬೊಬ್ಬರಿಗೆ ಒಂದೊಂದು ಕೇಳಬೇಕು. ಅದರಂತೆ ಇಲ್ಲಿ ಋಷಿಗಳಿಗೆ ಏನು ಕೇಳಬೇಕು ಅದನ್ನು ಕೇಳಿದರು. ಆಗ ಇವರು ಹೇಳಿದರು, ನಮ್ಮದೆಲ್ಲ ಚೆನ್ನಾಗಿ ನಡೆದಿದೆ. ನಾರದರು ಇವತ್ತಿಗೂ ಸಂಚಾರ ಮಾಡ್ತಾ ಇದ್ದಾರೆ, ಬರೀ ಪುರಾಣ ಕಾಲದಲ್ಲಲ್ಲ, ಇವತ್ತಿಗೂ ಸಂಚಾರ ಮಾಡ್ತಿದ್ದಾರೆ. ಅವರು ನಮ್ಮ ಭೂಭಾಗಕ್ಕೆ, ಭಾರತ ಭೂಮಿಗೆ ಹೋಗಿ ಬಂದವರು ಹೇಳ್ತಾ ಇದ್ದಾರೆ, ಭೂಮಿಯಲ್ಲಿ ಪಾಷಂಡ ಮತ ಹೆಚ್ಚು ಪ್ರಬಲವಾಗ್ತಾ ಇದೆ. ಅಂದರೆ ಧರ್ಮ, ಪುಣ್ಯ, ಪಾಪ, ಸ್ವರ್ಗ, ನರಕ ಎಲ್ಲ ಹೇಳ್ತಾರೆ. ಆದರೆ ವೇದಕ್ಕೆ ಬೆಲೆ ಕೊಡೋದಿಲ್ಲ. ವೇದವನ್ನು ಒಪ್ಪದ, ವೇದಕ್ಕೆ ಪ್ರಾಶಸ್ತ್ಯ ಕೊಡದೇ ಇರತಕ್ಕಂತಹ ದರ್ಶನಗಳು ಜಗತ್ತಿನಲ್ಲಿ ಸ್ವಲ್ಪ ಜಾಸ್ತಿ ವಿಜೃಂಭಿಸ್ತಾ ಇವೆ ಅಂತ ಹೇಳಿ, ಇದಕ್ಕೆ ಏನು? ಯದ್ಯಪಿ ನೀವು ಪುರಾಣಗಳಲ್ಲಿ ಹೇಳಿದ್ದೀರಿ ಕಲಿಯುಗದಲ್ಲಿ ಹೀಗೆಲ್ಲ ಆಗುತ್ತೆ ಅಂಥೇಳಿ, ಆದರೆ ನಾವು ಅರ್ಥ ಮಾಡ್ಕೊಂಡಂತೆ ಇದು ಇನ್ನೂ ತುಂಬ ಕಾಲದ ನಂತರ ಆಗಬೇಕಾಗಿತ್ತು, ತುಂಬ ಬೇಗ ಆಗಿಬಿಟ್ಟಿದೆಯಲ್ಲ ಅಂತ. ಅದಕ್ಕೆ ವೇದವ್ಯಾಸರು ಅದರ ವಿವರಗಳನ್ನೆಲ್ಲ ಹೇಳ್ತಾ, ಹೌದು ಹೀಗಾಗಿದೆ, ಇಂಥವರಿಂದ ಒಂದು ವ್ಯತ್ಯಾಸ ಆಗಿದೆ. ಅದಕ್ಕೋಸ್ಕರನೇ ಮುಖ್ಯಪ್ರಾಣದೇವರು ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ನನ್ನ ಆಜ್ಞೆಯಂತೆ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದು ಎಲ್ಲ ಮಾಡಿದ್ದಾರೆ. ಈಗ ಮತ್ತೆ ಅವರ ಆ ಭಾಷ್ಯವನ್ನು ವಿಸ್ತಾರ ಮಾಡಿ ಅದನ್ನು ಸುಭದ್ರಗೊಳಿಸಬೇಕಾದಂತಹ ಕಾಲ ಬಂದಿದೆ. ಮುಂದೆ ಒಬ್ಬ ದೊಡ್ಡ ವ್ಯಕ್ತಿಯ ಅವತಾರ ಆಗೋದಿದೆ. ಬನ್ನೂರು ಅನ್ನೋ ಗ್ರಾಮದಲ್ಲಿ ಇಂಥ ದಂಪತಿಗಳಿಗೆ ಒಬ್ಬ ಮಗ ಹುಟ್ಟಿ ಬರ್ತಾನೆ ಅಂತ ಹೇಳ್ತಾ ವೇದವ್ಯಾಸರ ಮುಖದಿಂದ ಸೋಮನಾಥ ಕವಿ, ಯಾಕಂದರೆ ಇಲ್ಲಿ ನೇರವಾಗಿ ವೇದವ್ಯಾಸರು ಏನು ಹೇಳಿದ್ದಾರೆ ಅಂತ ಇದೆಲ್ಲ ಹೇಗೆ ಗೊತ್ತಾಯಿತು ಸೋಮನಾಥ ಕವಿಗೆ ಅಂತಂದರೆ, ಇದೊಂದು ಬಹಳ ವಿಚಿತ್ರವಾದಂಥ ಸಂಗತಿ. ಅದನ್ನು ನಾನು ಬಾಯಿ ಬಿಟ್ಟು ಹೇಳಿಲ್ಲ. ನಮ್ಮ ಪರಂಪರೆಯಲ್ಲಿ ಅನೇಕ ಜನರು ಯಾರ ಅವತಾರ ಏನು, ಅವರ ಸ್ವರೂಪ ಇದರ ಬಗ್ಗೆ ಎಲ್ಲ ಇದೆ. ಅದು ಅವರ ಕಾಲದಲ್ಲಿ ಗೊತ್ತಾಗಲಿಲ್ಲ, ಆಮೇಲೆ ಗೊತ್ತಾಗುತ್ತೆ. ತುಂಬ ಮಹಾನುಭಾವರಾದರೆ ಅವರ ಕಾಲದಲ್ಲೇ ಗೊತ್ತಾಗುತ್ತೆ. ಹೀಗಾಗಿ ವ್ಯಾಸರಾಜರೇ ಇದನ್ನು ಹೇಳಿರಬಹುದು, ಅಥವಾ ಅವರ ಶಿಷ್ಯರ ಮೂಲಕ ಇದು ಕೆಲವರಿಗೆ ಗೊತ್ತಾಗಿರ್ತಕ್ಕಂಥ ಸಂಗತಿಗಳಿರ್ಬೋದು. ಇವತ್ತಿಗೂ ಅನೇಕ ಜನ, ನಮ್ಮ ಮಾಧ್ವರನ್ನ ಎಲ್ಲ ಬಿಟ್ಟುಬಿಡೋಣ, ನಮ್ಮ ದೇಶದ ಹಿತವನ್ನು ಉದ್ದೇಶಿಸಿಕೊಂಡು ಹಿಮಾಲಯದಲ್ಲಿ ತಪಸ್ಸು ಮಾಡ್ತಾ ಇರತಕ್ಕಂತಹ ದೊಡ್ಡ ಸಂಖ್ಯೆಯವರು ಅದೃಶ್ಯರಾಗಿ, ಅಂದರೆ ಜನರಿಗೆ, ಸಾಮಾನ್ಯ ಜನರಿಗೆ ಗೊತ್ತಾಗದೆ ಇದ್ದಾರೆ ಅನ್ನೋದನ್ನು ಬಲವಾಗಿ ನಂಬುವವರು ತುಂಬ ಸಂಖ್ಯೆಯಲ್ಲಿದ್ದಾರೆ. ಅದರಿಂದಲೇ ಆವಾಗವಾಗ ಶತಮಾನದಲ್ಲಿ 1, 2, 3 ಜನ ಅತ್ಯಂತ ನಿರೀಕ್ಷೆ ಮೀರಿದಂತಹ ನಾಯಕರು ಭಾರತದಲ್ಲಿ ಹುಟ್ಟಿ ಬರ್ತಾರೆ. ಏನಪ್ಪ ದೇಶಕ್ಕೆ ಇಂಥ ಸಂಕಟ ಬಂತು ಅಂತಂದಾಗ ಹುಟ್ಟಿ ಬರ್ತಾರೆ. ಮಹಾತ್ಮ ಗಾಂಧಿ ಜೀವನ ಚರಿತ್ರೆ ಬರಿತಾ ಯಾರೋ ಒಬ್ಬ ವ್ಯಕ್ತಿ ಇದನ್ನು ಹೇಳಿದ್ದಾರೆ. ಅಲ್ಲೆಲ್ಲೋ ಒಂದು ಕಡೆ ಹಿಮಾಲಯದ ಋಷಿಮುನಿಗಳ ಪಾತ್ರ ಈ ದೇಶವನ್ನು ಯಾವಾಗಲೂ ರಕ್ಷಣೆ ಮಾಡ್ತಾ ಇದೆ ಅನ್ನೋದನ್ನು ಗಮನಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಇದು ಬರೀ ಮಾಧ್ವರಲ್ಲಲ್ಲ, ಬೇರೆಯವರಲ್ಲೂ ಕೂಡ ಇರತಕ್ಕಂಥ ಒಂದು ಸಂಗತಿ. ಅದರ ಹಿನ್ನೆಲೆಯಲ್ಲಿ ಇಲ್ಲಿ ವ್ಯಾಸರಾಜರ ಅವತಾರದ ಪೂರ್ವಭಾವಿಯಾಗಿ ಋಷಿಮುನಿಗಳು ಈ ಥರ ಯೋಚನೆ ಮಾಡಿದ್ದಾರೆ. ಸೋಮನಾಥ ಕವಿ ಮುಂದೆ ಬಂದು ವ್ಯಾಸರಾಜರು ಮಾಡಿರ್ತಕ್ಕಂತಹ ವಿಷಯ ಎಂಥದ್ದು ಅನ್ನೋದನ್ನು ವೇದವ್ಯಾಸರ ಮುಖದಲ್ಲಿ ಹೇಳ್ತಾನೆ. ಬ್ರಹ್ಮಣ್ಯ ಮನೋರಥಮಪಿ ಸಾರ್ಥಕೀಕೃತ್ಯ ವಿವಿಧ ಚರಿತ್ರ ವಿಚಿತ್ರೈ ಅಖಿಲಮಪಿ ಭುವನಂ ವಿಸ್ಮಾಪಯನ್ ಜಾಂಗಲಿಕ ಇವ ಮಂತ್ರೇಣ ಸರೀಸೃಪವೇಗಂ ತರಣಿರಿವ ಕಿರಣೇನ ತಮಃ ಪ್ರಚಾರಂ ಘನಾಘನ ಇವ ವರ್ಷೇಣ ಘರ್ಮತಾಪಂ ಭಿಷಗಿವ ಭೇಷಜೇನ ಆಮಯಂ ಪುರಾಕಲಿತ ನಿಜ ಭಾಷ್ಯ ಪ್ರವರ್ತನೇನ ವಿಮತ ಪ್ರಪಂಚಿತ ದುರ್ಮತ ಮುನ್ಮೂಲಯನ್ ಸಂಸ್ಥಾಪಯಿಷ್ಯತಿ ಸರ್ವಾಣಿ ಕರ್ಮಾಣಿ ತದಿದಾನಿಂ ಮಾ ಭೈಷ್ಟ. ಹೇ ಋಷಿಮುನಿಗಳೇ, ಹೆದರಬೇಡ್ರಿ, ಈ ಒಬ್ಬ ವ್ಯಕ್ತಿ
ಮುಖ್ಯ ಪ್ರಾಣದೇವರ ವಿಶೇಷ ಸನ್ನಿಧಾನದಿಂದ ಕೂಡಿರತಕ್ಕಂತಹ ವ್ಯಕ್ತಿ ಬ್ರಹ್ಮಣ್ಯ ತೀರ್ಥರು ಅನ್ನೋವರ ಶಿಷ್ಯನಾಗಿ ಮುಂದೆ ಬರ್ತಾನೆ. ಅವನು ಏನು ಮಾಡ್ತಾನೆ ಅಂತನ್ಲಿಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡ್ತಾರೆ. ಇದು ನಿಧಾನವಾಗಿ ಕೂತು ಆ ಉಪಮೆಯನ್ನು ಆಸ್ವಾದಿಸಬೇಕಾದಂಥ ಸಂದರ್ಭ. ವಿಷ ತುಂಬಿಟ್ಟಿದೆ. ಆಗ ಗರುಡಮಂತರ ಇರ್ತಕ್ಕಂಥವರು ಹೇಗೆ ನಿಧಾನವಾಗಿ ಆ ವಿಷಯವನ್ನು ತೆಗೆದು ಬಿಡ್ತಾರೋ, ಎಲ್ಲ ಕಡೆ ಕತ್ತಲು, ಅಲ್ಲಿ ಇಲ್ಲಿ ನಡ್ಕೊಂಡು ಹೋಗಬೇಕಾಗಿದೆ, ಕಲ್ಲಿಗೆ ಮುಳ್ಳು ಗಿಳ್ಳು ಎಲ್ಲ ಚುಚ್ಚುತ್ತಾ ಇದೆ, ಒದ್ದಾಡ್ತಾ ಇದ್ದೀವಿ. ಆವಾಗ ಸೂರ್ಯೋದಯ ಆಯಿತು. ಎಷ್ಟು ಒದ್ದಾಡ್ತಾ ಇದ್ದಿ, ಎಷ್ಟು ಸುಲಭ ಆಗೋಯ್ತಲ್ಲ ನಮ್ಮ ಪ್ರಯಾಣ, ನಮ್ಮ ಕಷ್ಟಗಳೆಲ್ಲ ಎಷ್ಟು ದೂರ ಆಯಿತು ಅಂತ ಅನಿಸುತ್ತೋ. ಎಷ್ಟು ಶೆಕೆ, ಒದ್ದಾಡ್ತಾ ಬೇಸಿಗೆಗಾಲ ಅಂತ ಒದ್ದಾಡ್ತಿದ್ದಾಗ ಒಂದು 2-3 ಮಳೆ ಬಂದು ಕೂಡಲೇ ಹೇಗೆ ಎಲ್ಲ ಕಡೆ ತಂಪಾಗಿ ಬಿಡ್ತದೋ, ಏನೋ ಒದ್ದಾಟ, ಅದು ಆರೋಗ್ಯ ಅನಾರೋಗ್ಯ, ಒದ್ದಾಡ್ತಾ ಇದ್ದೀನಿ ಅಂತಿದ್ದಾಗ ಒಬ್ಬ ಒಳ್ಳೆ ವೈದ್ಯ ಸಿಕ್ಕು 1-2 ಡೋಸ್ ತೊಗೊಂಡು ಕೂಡಲೇ ಹೇಗೆ ಆರಾಮಂತ ಅನಿಸುತ್ತೋ, ಆ ಥರ ಜನರಿಗೆ ಬಂದಿರತಕ್ಕಂಥ ಕಷ್ಟಗಳನ್ನು ಕಳೀತಕ್ಕಂತಹ ಒಬ್ಬ ವ್ಯಕ್ತಿ ಬಂದು ಈ ಮಧ್ವಾಚಾರ್ಯ ಬರೆದಿರತಕ್ಕಂತಹ ಭಾಷ್ಯವನ್ನು ಅದೇ ಮುಖ್ಯ ಪ್ರಾಣದೇವರ ವಿಶೇಷ ಸನ್ನಿಧಾನದಿಂದ ಇನ್ನಷ್ಟು ವ್ಯಾಪಕಗೊಳಿಸ್ತಾನೆ. ಹೆದರಬೇಡ್ರಿ ಅಂತ ಹೇಳ್ತಾರೆ ಅನ್ನೋಲ್ಲಿಗೆ ಪ್ರಥಮೋಲ್ಲಾಸ ಅದು ಮುಗಿಯುತ್ತೆ. ಎರಡನೇ ಉಲ್ಲಾಸದಲ್ಲಿ ವ್ಯಾಸರಾಜರ ಪೂರ್ವಜರು ಅವರ ತಂದೆ ತಾಯಿ ಅವರ ವೃತ್ತಾಂತವನ್ನು ಹೇಳ್ತಾ ಇದ್ದಾರೆ. ಕಾವೇರಿ ತೀರದ ಹತ್ತಿರದಲ್ಲಿ ಬನ್ನೂರು ಅಂತ ಊರು, ಅಲ್ಲಿ ಬಲ್ಹಣ ಸುಕವಿ ಅಂತ, ಬಲ್ಹಣ ಅಂತ ಅವರ ಹೆಸರು. ಒಳ್ಳೆ ವಿದ್ವಾಂಸರಾಗಿದ್ದರಿಂದ ಸುಕವಿ ಅಂತ ಅವರಿಗೊಂದು ಬಿರುದು ಇತ್ತು. ಅವರ ಪತ್ನಿ ಲಕ್ಷ್ಮೀದೇವಿ ಅಂತ ಹೇಳಿ, ಅವರಿಗೆ ಇನ್ನೊಬ್ಬ ಹೆಂಡತಿ ಇದ್ದರು ಅಕ್ಕಮ್ಮ ಅಂತ. ಅವರಿಗೆ ಬಹಳ ವರ್ಷಗಳ ಕಾಲ ಮಕ್ಕಳಾಗಿರಲಿಲ್ಲ. ಅವರಿಬ್ಬರ ಒಂದು ವೃತ್ತಾಂತವನ್ನು ಒಂದು ಸ್ವಲ್ಪ ಭಾಗ ವರ್ಣನೆ ಮಾಡಿದ್ದಾನೆ ಕವಿ. ಬೇಕಾದಷ್ಟು ಅನುಕೂಲಗಳಿವೆ, ಒಳ್ಳೆಯ ಜ್ಞಾನ ಇದೆ, ತುಂಬ ಮನೆ ವಿಶಾಲವಾಗಿದೆ, ಸಂಪತ್ತಿದೆ, ಎಲ್ಲ ಭೋಗಭಾಗ್ಯಗಳಿವೆ, ಮಕ್ಕಳಿಲ್ಲ. ಅಂಥ ಸ್ಥಿತಿಯಲ್ಲಿ ಅವರು ಅವಾಗವಾಗ ಕೂತು ಮಾತಾಡ್ಕೊಳ್ತಾ ಇದ್ದರಂತೆ. ಗಂಡ ಹೆಂಡತಿ ಏಕಾಂತದಲ್ಲಿ ಕೂತಾಗ ಒಬ್ಬರಿಗೆ ಬೇಜಾರಾದರೆ ಇನ್ನೊಬ್ಬರು ಸಮಾಧಾನ ಮಾಡೋದು, ಇವ್ರಿಗೆ ಬೇಜಾರಾದರೆ ಅವರು ಸಮಾಧಾನ ಮಾಡೋದು. ಹೀಗೆ ಅವರ ಮಾತಿನಲ್ಲಿ ಬಂದಿರತಕ್ಕಂಥ ಒಂದೆರಡನ್ನು ಇಲ್ಲಿ ಉಲ್ಲೇಖ ಮಾಡ್ತಾನೆ ಕವಿ. ಕಿಂ ಪಟೈಹಿ ಕಿಂ ಪಟೀರೈರ್ವ ಕಿಂ ಧನೈಹಿ ಕಿಂನು ಬಾಂಧವೈಹಿ ಕಿಂ ಆಹಾರೈಹಿ ವಿಹಾರೈರ್ವ ದಂಪತ್ಯೋಹೋ ಅನಪತ್ಯಯೋಹೋ. ಕಾಲಕಾಲಕ್ಕೆ ಏನು ಆಗ್ತಾ ಹೋಗಬೇಕು ಅದಾದರೆ ಚೆನ್ನಾಗಿರುತ್ತಲ್ವ. ಇಷ್ಟೆಲ್ಲ ನಮಗಿದ್ದರೂ ಕೂಡ ಮಕ್ಕಳಿಲ್ಲ ಅಂತಂದರೆ ಏನು ಮಾಡೋಣ? ಇಷ್ಟು ಸಂಪತ್ತು ತೊಗೊಂಡು, ಇಷ್ಟು ಬಟ್ಟೆ ಬರೆ ಧನ ಕನಕ, ಇದು ದಿನ ಇಬ್ಬರೇ ಕೂತು 3 ಜನ ಕೂತು ಊಟ ಮಾಡ್ತೀವಿ. ಮನೆ ಅಂತಂದಮೇಲೆ ಮಕ್ಕಳು ಬಂದುಬಿಟ್ಟು ಮಧ್ಯ ಮಧ್ಯದಲ್ಲಿ ನನಗೂ ಕೊಡು ಅಂತ ಅನ್ನಬೇಕು, ಆ ಊಟದ ಮಧ್ಯದಲ್ಲಿ ಬಂದು ತೊಂದರೆ ಕೊಡಬೇಕು, ಅಂದರೆ ಅದು ಮನೆ ಆವಾಗಲೇ ಚೆನ್ನಾಗಿರುತ್ತೆ. ಎಲ್ಲಿ ಹೋದರೂ ಕೂಡ ನಮಗೇನಂಥ ಬೆಲೆ ಇಲ್ಲ. ಬಂದ್ರ ಅಂತ ಕೇಳ್ತಾರೆ. ಅದೇ ಮಕ್ಕಳಿದ್ದರೆ ಅದರ ಚಂದನೆ ಬೇರೆ, ಅದನ್ನು ಮಾತಾಡಿಸ್ತಾರೆ, ಇದನ್ನು ಮಾತಾಡಿಸ್ತಾರೆ. ಏನು ಅಂತ ಹೇಳ್ತಾ, ಅಲ್ಲ ಎಷ್ಟು ನಾವು ಮಾಡಿದ್ದೇನು ಕಡಿಮೆ ಮಾಡಿದ್ದೀವ? ಎಷ್ಟು ಜನರನ್ನು, ಎಷ್ಟು ಮಂತ್ರಗಳ ಜಪ ಆಯಿತು, ಎಷ್ಟು ಸೇವೆ ಮಾಡಿದ್ದೀವಿ, ಎಷ್ಟು ಬ್ರಾಹ್ಮಣರ ಆಶೀರ್ವಾದ. ಹೋಗಲಿ, ನಾವೇನೋ ಸರಿ ಇಲ್ಲ, ನಮ್ಮದೇನೋ ಕರ್ಮ. ಆದರೆ ಅವ್ರು ಹೇಳಿರ್ತಕ್ಕಂತಹ ಮಾತುಗಳು ಯಾಕೆ ಸುಳ್ಳಾಗ್ತಾ ಇವೆ? ಅನೇಕ ಜನ ಆಶೀರ್ವಾದ ಮಾಡಿದ್ದಾರಲ್ಲ ನಮಗೆ, ಅವ್ರ ಮಾತಿಗಾದರೂ ಒಂದು ಬೆಲೆ ಬೇಕೋ ಬೇಡವೋ? ನಾವು ಏನೂ ಕೇಳದೇ ಇದ್ದಾಗ ಅನೇಕ ಜನ ಶಾಕುನಿಕರು, ಕೊರವಂಜಿಯವರು, ಅವರೆಲ್ಲ ಅವ್ರ ಬಾಯಿಂದ ಬಂದಿದೆ, ಹೇ ನಿಮಗೆ ಒಳ್ಳೆಯದಾಗತ್ತೆ ಅಂಥೇಳಿ. ಎಲ್ಲಿ ಅವರ ಮಾತು ಸುಳ್ಳಾಗೋಗಿದೆಯಲ್ಲ. ಎಷ್ಟು ಜನ ಸ್ವಾಮಿಗಳ ಹತ್ರ ಹೋಗಿದ್ದೀವಿ. ವಿರಚಿತ ಆಸುರಭಾವ ಕಿಂ ವ್ಯಾಸದೇವ, ವೇದವ್ಯಾಸರ ಸೇವೆಯನ್ನು ನೀವೆಷ್ಟು ಮಾಡ್ತಾ ಇದ್ದೀರಿ? ಏನು ದೇವತೆಗಳೇ ಇಲ್ಲ ಅಂತ ಆಗೋಯ್ತಾ ಭೂಮಿಯಲ್ಲಿ? ಅಂದರೆ ದುಃಖ ಆದಾಗ, ಎಷ್ಟು ಬೇಜಾರಾದಾಗ ಎಂಥ ಮಾತುಗಳು ಬರ್ತವೆ ಅಂತ ಅನ್ಲಿಕ್ಕೆ, ದೇವತಾ ಶೂನ್ಯಾನಿ ಕಿಂ ತ್ರಿಭುವನಾನಿ, 3 ಲೋಕದಲ್ಲಿ ದೇವತೆಗಳೇ ಇಲ್ಲ ಅಂತ ಆಗೋದ್ರ ಯಾರು ನಮ್ಮನ್ನು ಕೇಳೋರೇ ಇಲ್ವಾ? ಆ ಕಷ್ಟ ಬಂದಾಗ, ದುಃಖ ಆದಾಗ ಯಾವ ಥರದ ಮಾತುಗಳು ಬರ್ತವೆ ಅಂತ ಅನ್ಲಿಕ್ಕೆ ಒಂದು ಸಲ ಅನಿಸುತ್ತೆ. ಹೀಗೆ ತುಂಬ ಬೇಜಾರಲ್ಲಿ ಮಾತಾಡ್ತಾರೆ. ಆಮೇಲೆ ಅವರಿಗೆ ಅನಿಸುತ್ತೆ, ಅಯ್ಯೋ ಹೀಗೆಲ್ಲ ಮಾತಾಡಬಾರ್ದು, ಅಥವಾ ಸಮಸ್ತಂ ವಿತಥಮೇವ, ಅಯ್ಯೋ ಹೀಗೆಲ್ಲ ಮಾತಾಡಬಾರ್ದು, ಆ ಕಾಲ ಬಂದಾಗೆಲ್ಲ ಆಗತ್ತೆ ಹೀಗೆ ಅಂತ ಆ ಹೆಂಡತಿ ಹೇಳಬೇಕು, ಗಂಡ ಅವರಿಗೆ ಸಮಾಧಾನ ಮಾಡಬೇಕು. ಇಲ್ಲ, ಒಳ್ಳೆಯದಾಗತ್ತೆ, ನಮಗೆ ಇಲ್ಲಿ ತನಕ ಬೇರೆ ಬೇರೆ ಒಳ್ಳೆಯ ಶಕುನಗಳು ಕಂಡಿವೆ ನೋಡಿ. ಈಗ ನೀನು ಮಾತಾಡಬೇಕಾದರೂ ನನ್ನ ಬಲಭಾಗ ತುಂಬ ಅದರುತ್ತಾ ಇದೆ, ಅದರಿಂದ ಏನೋ ಒಳ್ಳೆಯದಾಗತ್ತೆ, ಏನಾಗುತ್ತೆ ಗೊತ್ತಿಲ್ಲ ಅಂತ ಹೀಗೆ ಮಾತಾಡ್ತಾ ಅಲ್ಲೇ ನಿದ್ದೆ ಮಾಡಿದರಂತೆ. ಆ ನಿದ್ದೆ ಮಾಡಬೇಕಾದ್ರೂ ಒಂದು ಸಮಾಧಾನ ಇಲ್ಲ. ಅನತಿ ಸುಖಂ ಸುಶ್ವಾಪ ಅಂತ ಒಂಥರ ಬೇಜಾರಲ್ಲೇ ಮಲ್ಕೊಳ್ಳೋದಂತಾರಲ್ಲ, ಹಾಗೆ ಮಲ್ಕೊಂಡಿದ್ದಾರೆ.
ರಾತ್ರಿ ಯಾವಾಗೋ ಮಲ್ಕೊಂಡಿದ್ದಾರೆ, ತಡವಾಗಿ ನಿದ್ದೆ ಹತ್ತಿದೆ. ಬೆಳಗ್ಗೆ ನಸುಕಿನ ಜಾವದಲ್ಲಿ ಅವರ ಪತ್ನಿಗೆ ಒಂದು ಸ್ವಪ್ನ ಬಿದ್ದಿದೆ. ಅದು ನೋಡಿ ಆ ಕಣ್ಣಲ್ಲಿ ಆನಂದಾಶ್ರು, ಕಣ್ಣೀರನ್ನು ಸುರಿಸ್ತಾನೆ. ನಮ್ಮ ಸಂಸ್ಕೃತ ಕಾವ್ಯಗಳಲ್ಲಿ ಉಲ್ಲೇಖ ಇದೆ, ಎಂಥ ಅಂದರೆ ಏನು ದೇವರು ಬಿಟ್ಟು ಬರೀ ಭೋಗದಲ್ಲಿ ಆಸಕ್ತರಾದವರು ವರ್ಣನೆ ಮಾಡಬೇಕಾದರೂ ಕೂಡ ಎಂಥ ಮಾತುಗಳು ಬಂದಿವೆ ಅಂತಂದರೆ, ಏಳೋ ಅಥವಾ ಏಳೇ ಸೂರ್ಯೋದಯ ಆಗ್ತಾ ಬಂತು ಅಂತ. ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೇ ಸೂರ್ಯೋದಯದ ಮೇಲೆ ಮಲ್ಕೊಳ್ಳೋದು ಅಂತ ಕ್ರಮವೇ ಇಲ್ಲ. ಎಂಥ ಅವರು ಅಧರ್ಮಿಷ್ಠರು ಅಥವಾ ಧರ್ಮದ ಕಡೆ ಗಮನ ಇಲ್ಲ ಅಂತಂದ್ರೂ ಸೂರ್ಯೋದಯಕ್ಕಿಂತ ಮುಂಚೆ ಹೇಳೋದು ಅನ್ನೋದೊಂದು ಅತ್ಯಂತ ಕನಿಷ್ಠ ಧರ್ಮ ಅಂತ ನಮ್ಮ ದೇಶದಲ್ಲಿ ಇತ್ತು. ಅಂಥದ್ದು ಅದು ಕ್ರಮೇಣ ಹೋಗಿ ಸೂರ್ಯೋದಯಕ್ಕಿಂತ ಆಮೇಲೆ ಇದ್ದರೆ ಏನೂ ಅನಿಸೋದೇ ಇಲ್ಲ ಅಂಥ ಸ್ಥಿತಿ ಬಂದುಬಿಟ್ಟಿದೆ. 10 ಗಂಟೆಗೆ ಪ್ರಾತಃ ಸಂಧ್ಯಾವಂದನಂ ಕರಿಷ್ಯೆ ಅಂತಂತೀವಿ. ಅಂಥದ್ದು ಇಲ್ಲಿ ಹೇಳ್ತಾರೆ, ಬೆಳಗ್ಗೆ ನಸುಕಿನ ಜಾವದಲ್ಲಿ ಅವರಿಗೆ ಸ್ವಪ್ನ ಬಿದ್ದಿದೆ. ಅವರ ಗಂಡ ಇವರಿಗೆ ಎಚ್ಚರ ಆಗೋದಕ್ಕೆ ಸರಿಯಾಗಿ ಅವರು ಎಚ್ಚರಿಕೆ ಆಗಿ ಮುಕ್ತನಿದ್ರ ಮನುಪದಮೇವ ಮುಕುಂದ ಹರೇ ಮುರಶಾಸನ ಶರಣಂ ಭವ ಅಂತ ಗಂಡ ಹೇಳ್ತಾನೆ ಭಗವಂತನ ನಾಮಸ್ಮರಣೆ ಮಾಡ್ತಾ ಹೇಳ್ತಾ ಇದ್ದಾರೆ. ಹೆಂಡತಿ ಎದ್ದು ಗಂಡನಿಗೆ ನಮಸ್ಕಾರ ಮಾಡಿ, ಅದು ವಿಶೇಷ ಸಂದರ್ಭ, ವಿಶೇಷ ನಮಸ್ಕಾರ ಮಾಡಿ ಗಂಡನಿಗೊಂದು ಪ್ರದಕ್ಷಿಣೆ ಬಂದು ಹೇಳ್ತಾ ಇದ್ದಂತೆ, ಇವತ್ತು ಬಹಳ ಒಳ್ಳೆ ಕನಸು ಬಿತ್ತು ನನಗೆ. ವೇದವ್ಯಾಸರು ಕನಸಿನಲ್ಲಿ ಬಂದು ಒಂದು ಬಂಗಾರದ ತಟ್ಟೆ, ಆ ತಟ್ಟೆ ಒಳಗೆ ಚಂದ್ರ ಹೊಳಿತಾ ಇದ್ದಾನೆ. ಅದು ಚಂದ್ರ ಇಲ್ಲೆಲ್ಲ ನಮಗೆ ಒಂಥರ ಕಳಂಕ ಕಾಣಿಸುತ್ತೆ, ಅವನಿಗೆ ಮಧ್ಯದಲ್ಲಿ ಕಪ್ಪು 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 ಕಾಣುತ್ತೆ. ಏನೂ ಕಪ್ಪಿಲ್ಲದೆ ಇರತಕ್ಕಂತಹ ನಿಷ್ಕಲಂಕ ಚಂದ್ರ ಮೂಡಿರತಕ್ಕಂಥ ಒಂದು ಬಂಗಾರದ ತಟ್ಟೆ, ಅದನ್ನು ಅವರು ನನ್ನ ಕೈಗೆ ಕೊಟ್ಟಿದ್ದಾರೆ. ಆಮೇಲೆ ಮಾತಾಡ್ತಾರೆ ಕನಸಿನಲ್ಲಿ, ಇಲ್ಲೇ ನಿಮ್ಮ ಊರ ಹತ್ತಿರ ಬ್ರಹ್ಮಣ್ಯ ತೀರ್ಥರು ಅಂತ ಬರ್ತಾರೆ, ಅವರ ಅನುಗ್ರಹದಿಂದ ನಿಮಗೆಲ್ಲ ಒಳ್ಳೆಯದಾಗತ್ತೆ, ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಮಾಡಿ ಅಂತ ಕನಸು ಬಂದಿದೆ. ಬಹಳ ಒಳ್ಳೆಯ ದಿವಸ ಇವತ್ತು, ನನಗೆ ಬಹಳ ಸಂತೋಷ ಆಗಿದೆ ಅಂತಂದಾಗ ಅವರು ತಕ್ಷಣ ಎದ್ದು ಈ ಸ್ವಪ್ನಶಾಸ್ತ್ರ ಅಂತ ಹೇಳಿ ಸ್ವಪ್ನದಲ್ಲಿ ಅನೇಕ ಒಳ್ಳೆಯ ಸೂಚನೆಗಳು ಸಿಗ್ತವೆ ಅಂತಿದೆ. ಆ ಸೂಚನೆ ಸಿಕ್ಕಿದ್ದಕ್ಕೆ ಎದ್ದು ಅವತ್ತು ಸುತ್ತಮುತ್ತಲಿರತಕ್ಕಂತಹ ಬ್ರಾಹ್ಮಣರಿಗೆಲ್ಲ ಹೇಳಿ ಕಳಿಸಿ, ಇವತ್ತೊಂದು ಸ್ವಲ್ಪ ವಿಶೇಷವಾದಂಥ ನಮ್ಮ ಮನೆಯಲ್ಲಿ ದೇವತಾರಾಧನೆ ಮಾಡಬೇಕಾಗಿದೆ, ಪಾರಾಯಣ ಜಪ, ಅನೇಕ ಜನರನ್ನು ಕರೆಯೋದು, ಕೆಲವರು ಋಗ್ವೇದ ಪಾರಾಯಣ, ಯಜುರ್ವೇದ ಪಾರಾಯಣ, ಬೇರೆ ಬೇರೆ ಪಾರಾಯಣಗಳನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಒಂದು ಸಣ್ಣ ಹೋಮ ಮಾಡಿದ್ದಾರೆ ಮನೆಯಲ್ಲಿ. ಸ್ತುತಿಭಿರಪಿ ಸಮಿದ್ಭಿಸ್ತೋಷಯಾಮಾಸ ವನ್ಹಿಂ. ಅಂದರೆ ಒಂದು ಒಳ್ಳೆಯ ಕೆಲಸ ಆಗಬೇಕು ಅಂತಂದರೆ ಏನೇನು ನಡೆಸಬೇಕು ಅಂತನ್ಲಿಕ್ಕೆ ಒಂದು ನಮ್ಮ ಪ್ರಾಚೀನರು ಏನು ಮಾಡ್ತಾಯಿದ್ರು ಅಂದಕ್ಕೆ ಒಂದು ಒಳ್ಳೆಯ ದಾಖಲೆ. ನಮ್ಮ ಮನೆಯಲ್ಲಿ ಮಕ್ಕಳ ಹುಟ್ಟಿದಬ್ಬ ಅದು ಇದು ಇದ್ದರೆ ಇವತ್ತಿಗೂ ನಾನು ನೋಡಿದೆ, ಯಾರನ್ನಾದರೂ ಕರೆಸಿ ಒಂದಿಷ್ಟು ಪಾರಾಯಣ ಮಾಡಿಸೋದು. ನಮ್ಮಲ್ಲಿ ಇವತ್ತೇನಿದೆ, ದೇವಸ್ಥಾನಕ್ಕೆ ಹೋಗಿ ಬರೋದು, ಇಂಥ ಕೆಲವು ಕಾರ್ಯ, ಈ ಪಾರಾಯಣ ಮಾಡಿಸೋದಕ್ಕನ್ನೋದೊಂದು ಮಹತ್ವ ಇದೆ. ಅದನ್ನು ಅವರು ಅನೇಕ ಜನರನ್ನು ಕರೆಸಿ ಮಾಡಿಸಿದರು ಅಂತ ಹೇಳ್ತಾರೆ. ಆಮೇಲೆ ದೇವಸ್ಥಾನ ಅದರಲ್ಲೂ ಆಯಿತು. ಆಮೇಲೆ ಬ್ರಹ್ಮಣ್ಯ ತೀರ್ಥರು ಅಂತ ಯಾರು ಏನು ಅವರ ನಿರೀಕ್ಷೆಯಲ್ಲಿ ಇದ್ದಾಗ ಒಂದು ಸುದ್ದಿ ಬಂತಂತೆ, ಇಲ್ಲೇ ಕಾವೇರಿ ತೀರಕ್ಕೆ ಒಬ್ಬರು ಯತಿಶೇಖರರು ಬಂದಿದ್ದಾರೆ, ಬಹಳ ತಪಸ್ವಿಗಳಿದ್ದಾರೆ ಅಂತ ಹೇಳಿ ಇವರು ಹೆಂಡತಿಯನ್ನು ಕರ್ಕೊಂಡು ಅಲ್ಲಿ ಹೋಗಿ ಅವರ ದರ್ಶನವನ್ನು ಮಾಡಿ, ನೀವು ನಮ್ಮ ಮನೆಗೆ ಬರಬೇಕು, ಸ್ವಪ್ನದ ವೃತ್ತಾಂತ ಅವ್ರಿಗೆ ಹೇಳಿಲ್ಲ, ನೀವು ನಮ್ಮ ಮನೆಗೆ ದಯಪಾಲಿಸಬೇಕು ಅಂತ ಅವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದರು. ಅಲ್ಲಿ ಸ್ವಾಮಿಗಳವ್ರ ಹತ್ರ ತಮ್ಮ ಎಲ್ಲ ದುಃಖವನ್ನೆಲ್ಲ ಹೇಳ್ಕೊಂಡ್ರು. ಮೊದಲು ತಮ್ಮ ಪರಿಚಯ ಹೇಳ್ಕೊಂಡ್ರು. ನಮ್ಮ ತಂದೆ ರಾಮದೇವ ಅಂತ ಅವರ ಹೆಸರು, ಅವರು ದೊಡ್ಡ ವಿದ್ವಾಂಸರಾಗಿದ್ದರು. ಅವರಿಗೆ 6 ಜನ ಮಕ್ಕಳು. ನಾವು 6ನೇ ಋತು ಶಿಶಿರ ಋತು ಈಗ ನಡೀತಾ ಇದೆ, ಅದನ್ನು ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಶಿಶಿರ ಋತು ಇದ್ದ ಹಾಗೆ ನಾನು ಹುಟ್ಟಿದೆ. ನಾನು ಮೊದಲು ಒಂದು ಮದುವೆ ಆದೆ, ಮಕ್ಕಳಾಗಲಿಲ್ಲ. ಈ ದೊಡ್ಡ ಹೆಂಡತಿಯೇ ತುಂಬ ಒತ್ತಾಯ ಮಾಡಿ ಇನ್ನೊಂದು ಮದುವೆ ಮಾಡಿಸಿದ್ಲು, ನನಗಿನ್ನೂ ಮಕ್ಕಳಾಗಿಲ್ಲ, ನೀವು ದಯವಿಟ್ಟು ಅನುಗ್ರಹ ಮಾಡಬೇಕು ಅಂತ ಕೇಳಿಕೊಂಡಾಗ ಅವರು ಅವತ್ತೇನು ಮಾತಾಡಲಿಲ್ಲಂತೆ, ಸುಮ್ಮನೆ ಇದ್ದರಂತೆ. ಅಲ್ಲಿಂದ ಆಯಿತು ನೋಡೋಣ ಅಂತ ಅಷ್ಟೇ ಹೇಳಿಬಿಟ್ಟು ಮತ್ತೆ ತಮ್ಮ ಬಿಡಾರಕ್ಕೆ ಹೋಗಿದ್ದಾರೆ. ಅಲ್ಲಿ ಇವರು ಮತ್ತೆ ಹೋಗಿ ಅವರ ಪಾದವನ್ನೆಲ್ಲ ಒತ್ತುತ್ತಾ ಎಲ್ಲ ಸೇವೆ ಮಾಡಿದ್ದಾರೆ. ಇನ್ನೊಂದು ಸಲ ಇವರ ಮನೆಗೆ ಬಂದು ಒಂದು ಹೋಮ ಮಾಡಿಸಿ ಹೋಮದ ಶೇಷವನ್ನು 3 ಭಾಗ ಮಾಡಿದರಂತೆ ಬ್ರಹ್ಮಣ್ಯ ತೀರ್ಥರು. ಇದನ್ನು ನಿಮ್ಮ ಪತ್ನಿ ತಗೊಳ್ಳಿ, ನಿಮಗೆ 3 ಜನ ಮಕ್ಕಳಾಗ್ತಾರೆ, 3ನೇ ಮಗನನ್ನು ನಮಗೆ ಕೊಡಬೇಕು ಅಂತ ಅವತ್ತೇ ಹೇಳಿದ್ದಾರಂತೆ. ಇವತ್ತು ನಮಗೆ ಕೇಳಿದಾಗ ಬಹಳ ಆಶ್ಚರ್ಯ ಆಗುತ್ತೆ, ಹೇಗೆ ಹೇಳ್ತಿದ್ರು ಏನು. ನಮಗೆ ಈ ಮಂತ್ರಸಿದ್ಧಿ, ಈ ಥರ ಯಾರಿಗೋ ಒಂದು ಭರವಸೆ ಕೊಡೋದು, ಅದೆಲ್ಲ
ಮಾಡಂತೂ ಗೊತ್ತೇ ಇಲ್ಲ. ನಮ್ಗೆ ಯಾರಾದರೂ ಏನಾದರೂ ಬಂದು ಕೇಳಿದರೆ ಪರಿಹಾರ ಆಗುತ್ತೆ, ಯಾವ ಆಧಾರದಲ್ಲಿ ಹೇಳ್ತೀವಿ, ನಮಗೇನು ಗೊತ್ತೇ ಇಲ್ಲ. ಆದರೆ ಹೀಗೆ ಮಾಡ್ತಿದ್ದರು, ಮಾಡಿದ್ದನ್ನು ನೋಡಿದರೆ ಇಂಥದ್ರೆಲ್ಲ ನಂಬಿಕೆ ಬರುತ್ತೆ. ನಾವಿವತ್ತು ನಮ್ಮ ಮುಂದೆ ಇರತಕ್ಕಂತಹ ಅನೇಕ ಜನ ಸ್ವಾಮಿಗಳವರ ಶಿಷ್ಯರ ಹತ್ತಿರ, ಅವರ ಹತ್ತಿರ ಇರತಕ್ಕಂಥವರನ್ನು ನೋಡಿದಾಗ ಇಂಥ ಅನೇಕ ಘಟನೆಗಳು ಇವತ್ತಿಗೂ ಕೂಡ ನಡೀತಾ ಇರೋದನ್ನು ನಾನೇ ಸ್ವತಃ ಕೇಳಿದ್ದೇನೆ. ನನ್ನ ಮಿತ್ರನೇ ಒಬ್ಬ, ಅವನು ನಮ್ಮ ಗುರುಗಳು ಪೇಜಾವರ ಸ್ವಾಮಿಗಳ ವಿಷಯದಲ್ಲೇ ಅವನು ಬಹಳ ದುಃಖದಿಂದ ಹೇಳಿದಾಗ ಸುಮ್ಮನೆ ಹೋಗಿ ಆಮೇಲೆ ಇನ್ನೊಂದು ಸಲ ಕರೆದು ವಿಶೇಷ ಅಭಿಮಂತ್ರಣ ಮಾಡಿ ಕೊಟ್ಟು ಮಾಡಿದ್ದು. ಅದು ಏನಾಗಬೇಕು ಅಂತಂದರೆ, ಆ ತಪಸ್ವಿಗಳಿಗೆ ಮನಸ್ಸಿನಿಂದ ಅನಿಸ್ಬೇಕು. ಆ ಅನಿಸಿದಾಗ ಆಗತ್ತೆ. ಅವರು ಇವರು ಅಂತಲ್ಲ, ಅನೇಕ ಎಲ್ಲ ಪೀಠಾಧಿಪತಿಗಳ ಯಾರ್ಯಾರು ತಪಸ್ವಿಗಳಾಗಿದ್ದಾರೆ ಅವರ ಜೀವನ ಚರಿತ್ರೆಯಲ್ಲಿ ಇಂಥದ್ದನ್ನು ನಾವು ಕೇಳ್ತಾ ಇದ್ದೇವೆ. ಆ ಪೀಠದ ಮಹಿಮೆ, ಅವರ ತಪಸ್ಸಿನ ಮಹಿಮೆ ಅವರಿಗೆ ಅಂಥ ಒಂದು ಪ್ರೇರಣೆ ಆಗತ್ತೆ, ಅವ್ರಿಗೆ ಅನಿಸುತ್ತೆ. ಅದು ಹೇಗೆ ಅಂತ ನಾವು ಕೇಳಿದ್ದೇವೆ. ಏನು ಪಾರಾಯಣ ಮಾಡ್ತಾ ಇರ್ತಾರೆ, ಅವ್ರು ಏನೋ ನಾಮಸ್ಮರಣೆ ಮಾಡ್ತಿರ್ತಾರೆ, ಯಾರೋ ಬಂದು ಕೇಳ್ತಾರಲ್ಲ, ಆವಾಗ ಅನಿಸುತ್ತಂತೆ ಅವ್ರಿಗೆ. ಯಾವ ಪಾರಾಯಣ ಮಾಡ್ತಿದ್ದಾರೆ, ಆವಾಗ ಯಾವ ಘಟನೆ ನಡೀತಾ ಇದೆ, ಅದು ಶುಭ ಸೂಚನೆ ಆಗಿದ್ರೆ ಆಗುತ್ತೆ ಅಂತ ಅರ್ಥ. ಇಲ್ಲ ಅಂತಂದರೆ ಕಷ್ಟ ಇದೆ ಅಂತ ಹೀಗೆ ಹೇಳೋದು ಮಾಡೋದು, ಹೀಗೆ ಅವ್ರಿಗೂ ಒಂದು ಕ್ರಮ ಇರುತ್ತೆ, ಹೇಳೋದು ಮಾಡೋದು. ಇಂಥ ಅನೇಕ ಘಟನೆಗಳನ್ನು ಇವತ್ತಿಗೂ ಕೂಡ ನಾವು ಕೇಳ್ತಾ ಇದ್ದೇವೆ. ಅದರಿಂದ ಈಗಂತೂ ಇದು 500 ವರ್ಷಗಳ ಹಿಂದೆ, ಅದರಿಂದ ಏನು ಆಶ್ಚರ್ಯ ಇಲ್ಲ. ಬ್ರಹ್ಮಣ್ಯ ತೀರ್ಥರಂತಹ ತಪಸ್ವಿಗಳಿಗೆ ಒಂದು ಪ್ರೇರಣೆಯಾಗಿದೆ. ಅದರಂತೆ ಅವರು ಹೋಮವನ್ನು ಮಾಡಿಸಿ ಅವರಿಗೆ 3 ಭಾಗ ಮಾಡಿಕೊಟ್ಟು ಎಲ್ಲ ಹೇಳಿದ್ದಾರೆ. ಅದರಂತೆ ಮುಂದೆ ಕ್ರಮವಾಗಿ ಅವರಿಗೆ ಮೊದಲನೇ ಒಂದು ಹೆಣ್ಣು, ಆಮೇಲೆ ಒಂದು ಗಂಡು ಮಗು ಹುಟ್ಟಿದೆ, 3ನೇ ಮಗು ಹುಟ್ಟಿದೆ. ಆ ಮೊದಲನೇ ಹೆಣ್ಣು ಮಗುವಿಗೆ ಭೀಮಕ್ಕ ಅಂತ ಹೆಸರಿಟ್ಟಿದ್ದಾರೆ, 2ನೇ ಮಗನಿಗೆ ಮಧ್ವಮುನಿ ಅಂತ ಹೆಸರಿಟ್ಟಿದ್ದಾರೆ, 3ನೇ ಮಗು ಅದು ಹುಟ್ಟಿದ್ದು ಮಾಡಿದ್ದು ಅದನ್ನು ತೃತೀಯ ವಿಲಾಸ, ಅಲ್ಲಿಂದ ಆರಂಭ ಮಾಡ್ತಾರೆ. ಅಲ್ಲಿಗೆ ವ್ಯಾಸರಾಜರ ನೇರವಾದ ಚರಿತ್ರೆ 3ನೇ ವಿಲಾಸದಿಂದ 7ನೇ ವಿಲಾಸದವರೆಗೆ ಪ್ರಾರಂಭ ಆಗುತ್ತೆ. ಅವರಿಗೆ ಗರ್ಭಧಾರಣೆ ಆಯಿತು. ಮುಂದೆ ಸುತಮಜನಯ ದೇಶ ಶುದ್ಧತಾ ಭಾಜಿ ಲಗ್ನೆ ಗ್ರಹಗಣ ಶುಭವೀಕ್ಷಾ ಗೌರವೋದ್ದಾಮ ಭಾಗ್ಯೆ ವಿಧಿಮಿವ ನಿರಪಾಯಂ ವಿಶ್ವವಾಚಾಂ ನಿದಾನಂ ನರಕದನುಜ ಹಂತುರ್ನಾಭಿನಾಲೀ ಕಪಾಲಿ. ಹಾಗೆ ಭಗವಂತನ ನಾಭಿಕಮಲ ಇಡೀ ವಿಶ್ವಕ್ಕೆ ಕಾರಣವಾದಂಥದ್ದನ್ನು ಹೊರಗೆ ಹಾಕಿತೋ, ಹಾಗೆ ಆ ಲಕ್ಷ್ಮೀದೇವಿಯವರ ಗರ್ಭದಿಂದ ಒಂದು ಅದ್ಭುತವಾದಂತಹ ಮಗುವಿನ ಜನ್ಮ ಆಗಿದೆ. ಆ ಸಮಯದಲ್ಲಿರ್ತಕ್ಕಂಥ ಜ್ಯೋತಿಷಿಗಳೆಲ್ಲ ನೋಡಿ ಹೇಳಿದ್ದಾರೆ, ಇದು ತುಂಬ ಒಳ್ಳೆಯ ಸಂದರ್ಭ, ಎಲ್ಲ ಗ್ರಹಗಳು ತುಂಬ ಚೆನ್ನಾಗಿವೆ, ಇದನ್ನು ನಾವು ಕೇಳಬೇಕು. ಯಾಕೆಂದರೆ ನಮಗಿಂಥ ಯೋಗ್ಯತೆ ಇರಲ್ಲ. ನಾವು ಹುಟ್ಟಿದಾಗ ಗ್ರಹಗಳು ಎಲ್ಲಿರ್ತಾವೋ ಏನೋ ಹೆಚ್ಚು ಕಡಿಮೆ ಇದ್ದೇ ಇರ್ತವೆ. ಆದರೆ ದೊಡ್ಡವರು ಇಷ್ಟು ಅದ್ಭುತವಾಗಿದ್ದರೂ ಅವರ ಗ್ರಹಗಳು ಅವರು ಹುಟ್ಟಿದಾಗಿನ ಕಾಲದಲ್ಲಿ ಹೀಗಿತ್ತು ಅನ್ನೋದನ್ನು ಕೇಳಿದರೆ ನಮ್ಮ ಗ್ರಹಗಳೆಲ್ಲ ಸರಿಯಾಗ್ತವೆ. ಅದರಿಂದ ಇದನ್ನೆಲ್ಲ ಕೇಳಬೇಕು. ದೊಡ್ಡವರ ಜನ್ಮದ ಒಂದು ದೊಡ್ಡ ಲಕ್ಷಣ ಅಂತಂದರೆ, ಆ ಸಂದರ್ಭದಲ್ಲಿ ಪ್ರಕೃತಿ ಮತ್ತು ಮನುಷ್ಯರು ಅವರಲ್ಲೊಂದು ಬದಲಾವಣೆ ಆಗುತ್ತಂತೆ. ವಿನಾಕಾರಣ ಎಲ್ಲರಿಗೂ ಸಂತೋಷ ಆಗುತ್ತೆ. ಸಜ್ಜನರ ಮನಸ್ಸು ತುಂಬ ಪ್ರಫುಲ್ಲವಾಗಿಬಿಡುತ್ತೆ. ಅಂಥ ಘಟನೆಗಳಲ್ಲಿ ನಡೆದಿವೆ. ಅಲ್ಲಿ ಯಾರೋ ಸುದ್ದಿ ಹೇಳ್ತಿದ್ದಾರೆ, ದೇವಸ್ಥಾನದ ಗಂಟೆ ಬಾರಿಸ್ತಾ ಇದೆ. ಯಾರೋ ಏನೋ ಮಾತಾಡ್ತಿದ್ದಾರೆ ಈ ಮಗುವಿನ ವಿಷಯ, ಇನ್ಯಾರೋ ಏನೋ ಮಂಗಲ ಧ್ವನಿ, ಯಾರೋ ಮದುವೆ ಧ್ವನಿ. ಹೀಗೆ ಇದನ್ನು ಶಕುನಶಾಸ್ತ್ರ ಅಂತ ಕರೀತಾರೆ. ಆ ಶಕುನಶಾಸ್ತ್ರದಿಂದಲೂ ಇದೆಲ್ಲ ಒಳ್ಳೆಯ ಘಟನೆ ಅನ್ನೋ ಥರದ ಅಭಿಪ್ರಾಯ ಬಂದಿದೆ. ಆ ಮಗು ಬೆಳೀತಾ ಇದೆ. 11ನೇ ದಿವಸಕ್ಕೆ ಅವರ ತಂದೆಗೆ ಏನು ಪ್ರೇರಣೆ ಆಯಿತೋ ಏನೋ ಯತಿರಾಜ ಅಂತ ಹೆಸರಿಟ್ಟಿದ್ದಾರೆ. ವ್ಯಾಸರಾಜರ ಪೂರ್ವಾಶ್ರಮದ ಹೆಸರು ಅನೇಕ ಜನರಿಗೆ ಗೊತ್ತಿರದೇ ಇದ್ದರೆ ಆಶ್ಚರ್ಯ ಆಗುವಂಥದ್ದು ಯತಿರಾಜ. ಯತಿಗಳು ಅಂದರೆ ಸನ್ಯಾಸಿಗಳು, ಸನ್ಯಾಸಿ ಶ್ರೇಷ್ಠ ಅನ್ನುವಂತಹ ಹೆಸರನ್ನು ಪೂರ್ವಾಶ್ರಮದಲ್ಲೇ ಅವರ ತಂದೆ ಇಟ್ಟಿದ್ದಾರೆ. ಆ ಮಗು ಎಲ್ಲ ಮಕ್ಕಳಂತೆ ಇದೆ. ಅದರ ಜೊತೆಗೆ ವಿಶೇಷವಾಗಿ ಎಲ್ಲರನ್ನ ಸಂತೋಷಪಡಿಸ್ತಾ ಇದೆ. ಅಂಕಾದಂಕಂ ಸಂಚರನ್ ಅರ್ಭಕೋಸವು, ಎಲ್ಲರ ಹತ್ರ ಹೋಗ್ತಾ ಇದ್ದಂಥ ಮಗು ಅಂತೂ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಮುಂದೆ ಏನಾಗ್ತಾ ಇದ್ದಾರೆ ಅದನ್ನು ಅವರೆಲ್ಲರಿಗೂ ಸಿಗುವಂಥವರು. ಸಣ್ಣ ವಯಸ್ಸಿನಲ್ಲಿ ಕೆಲವು ಮಕ್ಕಳು ಎಲ್ಲರ ಹತ್ರ ಹೋಗೋದಿಲ್ಲ, ಆದರೆ ಈ ಮಗು ಎಲ್ಲರ ಹತ್ರ ಹೋಗ್ತಾ ಇದೆ. ನಿಧಾನವಾಗಿ ಮಾತು ಶುರುವಾಗಿದೆ. ಅವರ ಯೋಗ್ಯತೆ, ಅದಕ್ಕೆ ಅವರು ದೇವತಾ ವಿಶೇಷ ಶಕ್ತಿ ಇರತಕ್ಕಂಥವರು. ಅವರು ಸಣ್ಣ ವಯಸ್ಸಿನಲ್ಲಿ ಏನು ಬೇಕಾದರೂ ತೋರಿಸಿಬಿಡ್ಬೋದು. ಆದರೆ ನರೇಶು ಜಾತೆ ನರವತ್ ಪ್ರವೃತ್ತಿ ಅಂಥೇಳಿ ತಂದೆ ತಾಯಿಗಳು ಹೇಳಿಕೊಟ್ಟಿದ್ದನ್ನು ಮಾತಾಡ್ತೀನಿ ನಾನು ಅನ್ನೋ ಥರ ನಿಧಾನವಾಗಿ ಒಂದೊಂದು ಮಾತಾಡ್ತಾ ಬರ್ತಿದ್ದಾರೆ. 2ನೇ ವಯಸ್ಸಿಗೆ ಅವರಿಗೆ ಚೌಲಕರ್ಮ ಮಾಡಿದ್ದಾರೆ. 5ನೇ ವಯಸ್ಸಿಗೆ ಅವರಿಗೆ ಅಕ್ಷರಾಭ್ಯಾಸವನ್ನು ಆರಂಭ ಮಾಡಿದರು.
ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆ ಇಲ್ಲಿಯೂ ಬರುತ್ತೆ, ಅನೇಕ ಜನರ ಜೀವನ ಚರಿತ್ರೆಯಲ್ಲಿ ಬರುತ್ತೆ. ನಮ್ಮ ಪ್ರಾಚೀನರಲ್ಲಿ 5ನೇ ವಯಸ್ಸಿಗೆ ಅಕ್ಷರಾಭ್ಯಾಸ ಇತ್ತು. ಇವತ್ತು 2.5 ವರ್ಷಕ್ಕೆ ಮಾಡಿಸ್ತಾ ಇದ್ದಾರೆ. ಅನೇಕ ಜನ ಶಿಕ್ಷಣ ತಜ್ಞರು ಹೇಳ್ತಾರೆ 2.5 ವರ್ಷ ಅಲ್ಲ, ಬರೆಯೋ ವರ್ಷ ಅಲ್ಲ, ವಿದ್ಯಾಭ್ಯಾಸದ ವರ್ಷ. ಬೇಕಾದಷ್ಟು ಕಲಿತಾ ಇದ್ದರು, ಬಾಯಿಪಾಠ ಚೆನ್ನಾಗಿ ಮಾಡಿಸ್ತಾ ಇರ್ತಿದ್ರು. ಆದರೆ ಬರೆಯೋದು ಸ್ವಲ್ಪ ಕೈ ಇದು ಆಗಬೇಕು. ಅದಕ್ಕೆ ಮಾಂಟೆಸರಿ ಪದ್ಧತಿಯಲ್ಲಿ ಬರೆಯೋಕ್ಕಿಂತ ಮುಂಚೆ ಕೈಗೊಂದು ಶಿಕ್ಷಣ ಕೊಡ್ತಾರೆ. ಅದು ಇಲ್ಲದೆ ಕಲಿತರೆ ಪಾಪ ಬಹಳ ಹಿಂಸೆ ಪಟ್ಕೊಂಡು ಮಕ್ಕಳು ಬರೀತವೆ ಅಂತ ಹೇಳ್ತಾರೆ. ಅದಕ್ಕೆ ತುಂಬ ಸಣ್ಣ ಮಕ್ಕಳನ್ನು ಸ್ಕೂಲಿಗೆ ಕಳಿಸೋದು, ಮಾಡೋದು, ಹೋಮ್ವರ್ಕು, ಅದು ಏನೋ ತುಂಬ ಬುದ್ಧಿವಂತರಿದ್ದರೆ ಏನೋ ನಡ್ಕೊಂಡು ಹೋಗಿಬಿಡುತ್ತೆ. ಸ್ವಲ್ಪ ಮಧ್ಯದವರಿದ್ದರೆ ಅಥವಾ ಕೆಳಗಿನವರಿದ್ದರೆ ತಂದೆ ತಾಯಿಗಳು ತುಂಬ ಕಷ್ಟಪಡ್ತಾರೆ ಮಕ್ಕಳಿಗೆ ಈ ಓದಿಸೋದು ಬರೆಸೋದು. ಆದರೆ ಶಿಕ್ಷಣದ ಸೈಕಾಲಜಿ ಮತ್ತು ಮಕ್ಕಳ ಸೈಕಾಲಜಿ ಹೇಳುತ್ತೆ ತುಂಬ ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಬರೆಸೋದಕ್ಕೆ ಒತ್ತಾಯ ಹೇರಬಾರದು ಅಂಥೇಳಿ ಇಲ್ಲೆಲ್ಲ ಕಡೆ ಉಲ್ಲೇಖ ಬರ್ತಾ ಇರೋದು 5ನೇ ವಯಸ್ಸಿಗೆ ಅವರು ಮಾಡ್ತಾ ಇದ್ದಾರೆ. ಅಲ್ಲಿ ಮೊದಲಿಗೆ ವ ಬರೆದರಂತೆ, ಓಂ ಅಂತ ಬರೆದರಂತೆ, ನ ಬರೆದರು. ಹೀಗೆ ಒಂದೊಂದು ಅಕ್ಷರವನ್ನು ಬರಿತಾ ಕೆಲವೇ ವಾರಗಳಲ್ಲಿ ಎಲ್ಲ ಅಕ್ಷರಗಳನ್ನು ಚೆನ್ನಾಗಿ ಬರೀಲಿಕ್ಕೆ ಅವರು ಕಲಿತು ಬಿಟ್ಟಿದ್ದಾರೆ. ಈ ಗ್ರಂಥದಲ್ಲಿ ಹೇಳೋ ಪ್ರಕಾರ 7ನೇ ವಯಸ್ಸಿಗೆ ಅವರ ತಂದೆ ಅವರಿಗೆ ಉಪನಯನವನ್ನು ಮಾಡಿದ್ದಾರೆ. ಆಮೇಲೆ ಗುರುಕುಲಕ್ಕೆ ಕಳಿಸಿಕೊಟ್ಟರು ಅಂತ. ಸ್ವಲ್ಪ ಅದು ಬಾಗಿಲೇ ಹಾಕಿಬಿಟ್ರಿ, ತುಂಬ ಶಬ್ದ ಆಗ್ತಾ ಇದೆ. ಗುರುಕುಲ ಅಲ್ಲಲ್ಲಿ ಮನೆಗಳಲ್ಲಿ ವಿದ್ವಾಂಸರು ಪಾಠ ಮಾಡ್ತಕ್ಕಂಥ ಕ್ರಮ ಇತ್ತು. ಅಂಥ ಒಂದು ಗುರುಕುಲಕ್ಕೆ ಕಳಿಸಿಕೊಟ್ಟರು. ಅಲ್ಲಿ ಕವಿ ಹೇಳ್ತಾನೆ, ಮುಂದೆ ಅವರು ತೋರಿಸಿರ್ತಕ್ಕಂತಹ ಒಂದು ವೈಭವ ನೋಡಿದಾಗ, ಅವರ ಸ್ವರೂಪ, ಅವರಲ್ಲಿರ್ತಕ್ಕಂತಹ ಮುಖ್ಯ ಪ್ರಾಣದೇವರ ವಿಶೇಷ ಆವೇಶವನ್ನು ನೋಡಿದಾಗ ಇದ್ಯಾವುದೂ ಅವರು ಮಾಡಬೇಕಾಗಿಲ್ಲ. ಆದರೂ ಲೋಕಾಚಾರ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಅಂತ. ಯಾರೋ ದೊಡ್ಡ ಮಹಾನುಭಾವ ಗುರುಕುಲಕ್ಕೆ ಹೋಗಬೇಕಾಗಿಲ್ಲ ಅಂತ ಮನೇಲಿ ಕೂತ್ಬಿಟ್ರೆ ಅವ್ರ ಥರ ಅಂತ 4 ಜನ ಮನೆಯಲ್ಲಿ ಕೂತು ಶುಂಠರಾಗಿಬಿಡ್ತಾರೆ. ಅದಕ್ಕೆ ಹಾಗಲ್ಲ, ಯಾರು ಹೇಗೆ ನಡ್ಕೊಳ್ಬೇಕೋ ಅದರಂತೆ ಇವರು ನಡ್ಕೊಳ್ತಾರೆ. ಅದರಿಂದ ಲೋಕಾಚಾರ ಇತಿ ವ್ಯಧಾಯಿತೇನ ಮುಹುರಧೀತಾವೃತ್ತಿ. ಅವರು ಗುರುಕುಲಕ್ಕೆ ಹೋಗ್ತಾಯಿದ್ರು, ಅಲ್ಲಿ ಗುರುಗಳ ಹತ್ರ ಪಾಠ ಕೇಳ್ತಾಯಿದ್ರು, ಇದನ್ನು 10 ಸಲ ಓದಬೇಕು ಅಂದರೆ ಓದ್ತಾಯಿದ್ರು, ಅದನ್ನು ಏನು ಒಪ್ಪಿಸ್ಬೇಕು ಅದನ್ನು ಒಪ್ಪಿಸ್ತಾಯಿದ್ರು. ಆದರೆ ಬೇರೆಯವರಿಗಿಂತ ತುಂಬ ವೇಗವಾಗಿ ಎಲ್ಲ ವಿದ್ಯೆಗಳನ್ನು ಅಭ್ಯಾಸ ಮಾಡಿದ್ದಾರೆ. 4 ವರ್ಷ ಗುರುಕುಲದಲ್ಲಿ ಇದ್ದು ಅಲ್ಲಿ ಆ ಗುರುಗಳು ಏನೇನು ಹೇಳ್ಕೊಡ್ಬೋದಾಗಿತ್ತು, ಏನು ಹೇಳ್ಕೊಡ್ತಾಯಿದ್ರು. ಮೊದಲಿಗೆ ವೇದಗಳನ್ನು ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು, ವೇದಾಭ್ಯಾಸ ಮೊದಲಿಗೆ. ಇವತ್ತಿಗೂ ಕೂಡ ನಮಗೆ ಆಶ್ಚರ್ಯ ಆಗ್ಬೋದು, ನಮ್ಮಲ್ಲಿ ಬಾಯಿಪಾಠ ಮಾಡಿಸುವಂಥದ್ದಿಲ್ಲ ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ. ಎಲ್ಲೋ ಕೆಲವು ಪದ್ಯಗಳು ಅದು ಇದನ್ನು ಬಿಟ್ಟರೆ. ಆದರೆ ಪ್ರಾಚೀನ ಕಾಲದಲ್ಲಿ ತುಂಬ ಬಾಯಿಪಾಠ ಮಾಡೋದು. ಪುಸ್ತಕಸ್ಥಾಚಯ ವಿದ್ಯಾ ಪರಹಸ್ತಗತಂ ಧನಂ ಕಾರ್ಯಕಾಲೇ ಸಮಾಯಾತೆ ನಸಾ ವಿದ್ಯಾ ನತದ್ಧನಂ ಅಂತ ಸುಭಾಷಿತ ಹೇಳುತ್ತೆ. ಎಲ್ಲ ಪುಸ್ತಕದಲ್ಲಿದ್ದರೆ ಏನು ಬೇಕಂದ್ರೂ ರೆಫರ್ ಮಾಡಬೇಕು, ಏನು ಬೇಕಂದ್ರೆ ನೋಡಬೇಕು ಅಂತಂದರೆ ಆ ವಿದ್ಯೆನೇ ಅಲ್ಲ ಅಂತ. ಏನಿದ್ರೂ ತಲೆಯಲ್ಲಿರಬೇಕು, ಏನು ಬೇಕಂದ್ರೂ ಆವಾಗ ಬಾಯಲ್ಲಿ ಹೇಳಬೇಕು, ಅದೇ ನಿಜವಾದ ವಿದ್ಯೆ ಅಂತ ಹೇಳ್ತಾ ಇದ್ದೆ. ಈಗ ಇಡೀ ವೇದ ಬಾಯಿಪಾಠ, ಎಲ್ಲ ಉಪನಿಷತ್ತುಗಳು ಬಾಯಿಪಾಠ. ಅಲ್ಲಿಗೇನಾಗುತ್ತೆ, ಆ ಉಪನಿಷತ್ತುಗಳ ಆಧಾರದ ಮುಂದೆ ಬ್ರಹ್ಮಸೂತ್ರಗಳು ಏನು ವಿದ್ಯಾಭ್ಯಾಸ ಮಾಡಿದರೂ ಎಲ್ಲನೂ ತಲೆಯಲ್ಲಿರುತ್ತಾದ್ದರಿಂದ ಅವರು ಯೋಚನೆ ಮಾಡೋ ರೀತಿಯೇ ಬೇರೆ ಆಗುತ್ತೆ. ನಾವಿವತ್ತು ಪ್ರತಿಯೊಂದಕ್ಕೂ ಪುಸ್ತಕ ತೆಗೆದು ನೋಡಬೇಕು, ಒಂದು ಸಲ ಓದಿದ್ದು ಮತ್ತೆ ಮರ್ತು ಹೋಗುತ್ತೆ, ಮತ್ತು 4 ವರ್ಷ ಬಿಟ್ಟರೆ ಇನ್ನೊಂದು ಸಲ ನಾವೇ ನೋಡಿದ್ವಾ ಬಿಟ್ಟಿದ್ವಾ ಅನ್ನೋಷ್ಟು ಮರೆತು ಮತ್ತೆ ಇನ್ನೊಂದು ಸಲ ನೋಡೋದು, ಹೀಗೆಲ್ಲ ಬಂದುಬಿಟ್ಟಿದೆ. ಆದರೆ ಅವಾಗ ಚೆನ್ನಾಗಿ ಗುರುಕುಲಗಳಲ್ಲಿ ಆ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇದ್ದರು. ನಾನೊಂದು ಸಂದರ್ಭದಲ್ಲಿ ಕೇರಳದ ತ್ರಿಶೂರಿಗೆ ಹೋಗೋ ಪ್ರಸಂಗ ಬಂದಿತ್ತು. ಅಲ್ಲೊಂದು ಗುರುಕುಲ ಇದೆ. ಅವರು ಉಪನಯನ ಆದ ಕೂಡಲೇ 8 ವಯಸ್ಸಿಗೆ ಹುಡುಗರನ್ನು ಸೇರಿಸ್ಕೊಳ್ತಾರೆ, 12ನೇ ವಯಸ್ಸಿಗೆ ಕಳಿಸ್ಬಿಡ್ತಾರೆ ಅಲ್ಲಿಂದ. ಬೆಳಿಗ್ಗೆ 9:30 10 ಗಂಟೆಯಿಂದ ಸಂಜೆ 4:30 ತನಕ ಅವರಿಗೆ ಗಣಿತ ವಿಜ್ಞಾನ ಸ್ಕೂಲಿಗೆ ಕಳಿಸ್ತಾರೆ, ಅದೆಲ್ಲ ಮಾಡ್ತಾರೆ. ಬೆಳಿಗ್ಗೆ ಮತ್ತು ಸಾಯಂಕಾಲ ವೇದಾಭ್ಯಾಸ. ಮೊದಲನೇ ದಿವಸದಿಂದ ಅವರಿಗೆ ಪುಸ್ತಕ ಇಲ್ಲದೇ ವೇದ ಹೇಳ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಅದು ಹೇಳ್ತಾ 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 ಹೇಗೆ ಅಭ್ಯಾಸ ಆಗಿಬಿಡುತ್ತೆ ಅಂದರೆ, ಸಣ್ಣ ವಯಸ್ಸು ಬೇರೆ, ಹುಡುಗರಿಗೆ ಬೇಗ ಬಾಯ್ಪಾಠ ಆಗ್ತಾ ಇರುತ್ತೆ. ಹಳೆಯದು ಪಾರಾಯಣ ಮಾಡಿಸ್ತಾ ಇರೋದು, ಹೊಸದನ್ನು ಹೇಳ್ಕೊಡ್ತಾ 4 ವರ್ಷಗಳಲ್ಲಿ 10,000 ಮಂತ್ರಗಳ ಋಗ್ವೇದ ಆ ಹುಡುಗರಿಗೆ ಬಾಯ್ಪಾಠ ಆಗೋಗುತ್ತೆ. ಅವರು 7ನೇ ಕ್ಲಾಸ್ ಮುಗಿಸಿ ಬರೋ ಅಷ್ಟೊತ್ತಿಗೆ ಈ ಕಡೆ ಸ್ಕೂಲ್ನ 7ನೇ ಕ್ಲಾಸ್ ಮುಗಿಸಿರ್ತಾರೆ, ಅದಕ್ಕೆ ಬೇಕಾದಂಥ ವಿದ್ಯಾಭ್ಯಾಸ ಆಗಿರುತ್ತೆ, ಈ ಕಡೆ ಋಗ್ವೇದದ ಸಮಗ್ರ ಅಧ್ಯಯನ ಆಗಿರುತ್ತೆ. ಅಂಥ ಪದ್ಧತಿ ಇವತ್ತಿಗೂ ಜೀವಂತವಾಗಿದೆ ನಮ್ಮ ದೇಶದಲ್ಲಿ, ಅಲ್ಲಲ್ಲಿ. ಇತ್ತೀಚೆಗಂತೂ ಶ್ರೀರಂಗ ಅಲ್ಲಿ ಇಲ್ಲಿ ಅನೇಕ ವೇದ ಪಾಠಶಾಲೆಗಳು ಪ್ರಾರಂಭ ಆಗಿ ನಮ್ಮಲ್ಲಿ
ಸಮಗ್ರ ವೇದ ಅಧ್ಯಯನ ಮಾಡಿದಂಥ ಘನಾಂತ ಅಧ್ಯಯನ ಮಾಡಿದಂಥವರ ಸಂಖ್ಯೆ ದೊಡ್ಡದಾಗ್ತಾ ಇರೋದು ಒಂದು ಸಂತೋಷದ ಸಂಗತಿ. ವ್ಯಾಸರಾಜರು ಕೂಡ ಇದೇ ಥರ ಗುರುಕುಲಕ್ಕೆ ಹೋಗಿ ಅಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾ, ಅಲ್ಲಿ ಬರೀ ಒಂಥರದ ಏನೂ ಸಂಬಂಧ ಇಲ್ಲದೆ ಇರತಕ್ಕಂತಹ ಒಂದು ಜೀವನ ನಡೆಸಿದ್ದಲ್ಲ. ಆ ಗುರುಕುಲ ಅಂತಂದಮೇಲೆ ಗುರುಗಳಿರ್ತಾರೆ, ಅವರ ಪತ್ನಿ ಇರ್ತಾರೆ, ಅವ್ರ ಜೊತೆಗಾರರು ಇರ್ತಾರೆ, ಜೊತೆಗೆ ವಿದ್ಯಾಭ್ಯಾಸ ಮಾಡೋರು ಇರ್ತಾರೆ. ಇವರು ಗುರುಕುಲ ಮುಗಿಸಿ ಅಲ್ಲಿಂದ ಹೊರಟು ಬರಬೇಕಾದ್ರೆ ಅವರೆಲ್ಲರೂ ಕಣ್ಣೀರು ಹಾಕ್ತಾಯಿದ್ದಂತೆ. ಗುರುಗಳು, ಗುರುಪತ್ನಿ, ಅವರ ಮಕ್ಕಳು, ಜೊತೆಯವರು, ಅಯ್ಯೋ ಯತಿರಾಜ ಹೋಗ್ತಾ ಇದೆಯಾ, ಇನ್ನೂ ಇರಬೇಕಾಗಿತ್ತು ಅಂತ. ಅಷ್ಟು ಅಂದರೆ ಜನರ ಪ್ರೀತಿಯನ್ನು ಗಳಿಸೋದು, ಅದು ಯಾವುದೇ ವಯಸ್ಸಿನವರು ಇರಲಿ. ಸುಮ್ಮನೆ ಮೇಲ್ನೋಟಕ್ಕೆ ಮಾತಾಡೋದೆಲ್ಲ ಬಿಟ್ಬಿಡೋಣ. ಒಬ್ಬರು ಇನ್ನೊಬ್ಬರಿಗೋಸ್ಕರ ಕಣ್ಣೀರು ಹಾಕ್ತಾರೆ, ಅಷ್ಟು ಪ್ರೀತಿಯನ್ನು ಗಳಿಸ್ತಾರೆ ಅಂತಂದರೆ ಆ ವ್ಯಕ್ತಿತ್ವ ಅದು ಬಹಳ ದೊಡ್ಡ ವ್ಯಕ್ತಿತ್ವ. ಒಬ್ಬ ವ್ಯಕ್ತಿ ಅಷ್ಟು ಪ್ರೀತಿಯನ್ನು ಗಳಿಸಬಲ್ಲ, ಅಷ್ಟು ಪ್ರೀತಿಯನ್ನು ಇನ್ನೊಬ್ಬರ ಮೇಲೆ ತೋರಿಸಬಲ್ಲ ಅಂತಂದರೆ ಅದು ದೊಡ್ಡದು. ಆದರೆ ಅವರ ಸಣ್ಣ ವಯಸ್ಸಿನಿಂದಲೂ ಆ ಸನ್ಯಾಸಿ ಮನೋಭಾವ ಏನಿದ್ರೂ ಕೂಡ ಅದು ಪದ್ಮಪತ್ರ ಮೀವಾಂಭಸ ಎಲ್ಲದರೊಳಗಿದ್ದು ಅದಕ್ಕೆ ಅಂಟುಕೊಳ್ಳದೇ ಇರತಕ್ಕಂಥ ಒಂದು ವ್ಯಕ್ತಿತ್ವ. ಅಟ್ಯಾಚ್ಮೆಂಟ್ ವಿತ್ ಡಿಸ್ಅಟ್ಯಾಚ್ಮೆಂಟ್ ಅಂತ ಎಲ್ಲರನ್ನೂ ಹಚ್ಚಿಕೊಂಡೂ ಇರೋದು, ಆದರೆ ಯಾವುದು ಜೀವನಕ್ಕೆ ಪ್ರತಿಬಂಧಕ ಆಗುವಷ್ಟು ಹಚ್ಚಿಕೊಳ್ಳುವಂಥದ್ದಲ್ಲ. ಹಾಗೆ ಅವರು ಬಂದರಂತೆ. ಕವಿ ಅವರು ಮನೆಗೆ ಬಂದಂತಹ ಒಂದು ಸಂದರ್ಭವನ್ನು ಚಿತ್ರಿಸಿದ್ದಾನೆ. ಅವಾಗೇನು ಮೊಬೈಲ್ ಇಲ್ಲ, ಟೆಲಿಗ್ರಾಮ್ ಇಲ್ಲ, ಏನಿಲ್ಲ. ಬಂದ ಮೇಲೆ ಗೊತ್ತಾಗಬೇಕು, ಯತಿರಾಜ ಬಂದಿದ್ದಾನೆ ಅಂತ. ಆ ಊರು ಎಲ್ಲ ಅಲ್ಲಿ ಹರಡಿಬಿಡೋದು, ಎಲ್ಲ ಮಕ್ಕಳು ಹೋಗಿ ಯತಿರಾಜ ಬಂದಿದ್ದಾನೆ ಅಂತ. ಆ ತಂದೆ ತಾಯಿಗಳು ಎದುರುಗೊಂಡಂತಹ ರೀತಿ, ತಾಯಿ ಎದುರುಗೊಂಡಂತಹ ರೀತಿ, ಅವರ ಬಂಧುಗಳೆಲ್ಲ ಓಡಿ ಬಂದಿದ್ದು, ಅವನ ಗೆಳೆಯರು ಅಲ್ಲಿದ್ದವರು ಸಣ್ಣವರು ಒಬ್ಬೊಬ್ಬರು ಬಂದು ಅವನನ್ನು ಎದುರುಗೊಂಡು ಸಂತೋಷ ವ್ಯಕ್ತಪಡಿಸಿ ಕಣ್ಣೀರು ಸುರಿಸಿ, ಯಾರು ಕೆಲವರು ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡಿದರು, ಕೆಲವರು ಹೋಗಿ ಆಲಿಂಗನ ಮಾಡಿದರು, ಕೆಲವರು ಸಣ್ಣ ಹುಡುಗರು ಹೋಗಿ ನಮಸ್ಕಾರ ಮಾಡಿದರು. ಹೀಗೆ ಬಹಳ ಒಂದು ಸಂಭ್ರಮದ ವಾತಾವರಣ ಅಲ್ಲಿ ಮೂಡಿದೆ. ಆಮೇಲೆ ಅದೇ ಊರಿನಲ್ಲಿ ಮತ್ತು 7ನೇ ವಯಸ್ಸಿನಿಂದ 4 ವರ್ಷ 11ನೇ ವಯಸ್ಸಿಗೆ ಗುರುಗುಲದಿಂದ ಬಂದಿದ್ದಾರೆ ಅಂತಿದೆ. ಮುಂದೆ ಅಪಾಠೀತ್ ಸಾಲಂಕಾರಾಣಿ ಸನಾಟಕಾನಿ ಕಾವ್ಯಾನಿ, ನೋಡಿ, ಅನೇಕ ಕಾವ್ಯಗಳು, ನಾಟಕಗಳು, ಅಲಂಕಾರ ಇವುಗಳನ್ನೆಲ್ಲ ಕಲಿತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಮ್ಮಲ್ಲಿ ಎಷ್ಟೆಷ್ಟು ಜನ ಸಂಸ್ಕೃತ ವಿದ್ವಾಂಸರು ಇರ್ತಾರೆ, ಅವರೆಲ್ಲರೂ ಅವರು ಪೀಠಾದಿ ಸನ್ಯಾಸಿಗಳಿರಲಿ, ಬ್ರಹ್ಮಚಾರಿಗಳಿರಲಿ, ಗೃಹಸ್ಥರಿರಲಿ, ಅವರು ಕಾವ್ಯ ನಾಟಕಗಳನ್ನು ಓದಿರ್ತಾರೆ. ಇವತ್ತಿನ ಎಲ್ಲ ಇಂಜಿನಿಯರ್ ಡಾಕ್ಟರ್ಗಳು ಕಾವ್ಯಗಳನ್ನು ಓದಿರ್ತಾನೆ ಅಂತ ನಿಯಮ ಇಲ್ಲ. ಅವರಿಗೆ ಲಿಟ್ರೇಚರ್ನ ಪರಿಚಯ ಇರುತ್ತೆ ಅಂತಿಲ್ಲ. ಆದರೆ ಸಂಸ್ಕೃತ ಗುರುಕುಲ ಅಧ್ಯಯನದಲ್ಲಿ ಇವತ್ತಿಗೂ ನಡ್ಕೊಂಡು ಬರ್ತಾ ಇರತಕ್ಕಂಥ ಸಂಗತಿ ಅಂತಂದರೆ ಕಾವ್ಯ ನಾಟಕಗಳ ಅಧ್ಯಯನ. ಕಾಳಿದಾಸನ ಅಭಿಜ್ಞಾನ ಶಾಕುಂತಲದ ಅಧ್ಯಯನ ಮಾಡದೇ ಇರತಕ್ಕಂಥವನು ಒಬ್ಬ ಒಳ್ಳೆಯ ಸಂಸ್ಕೃತಜ್ಞನೇ ಆಗಲಿಕ್ಕೆ ಸಾಧ್ಯ ಇಲ್ಲ. ವೇದವ್ಯಾಸರ ಮಹಾಭಾರತದ ಕೆಲವು ಭಾಗಗಳು, ಉತ್ತರ ರಾಮಚರಿತೆ, ಭೌಭೂತಿ ಅನ್ನೋ ಕವಿ ಬರೆದಿರ್ತಕ್ಕಂಥ ಆ ವಯಸ್ಸಿನಲ್ಲಿ ಅದು ಅವರ ವಯಸ್ಸಿಗೆ ಮೀರಿದಕ್ಕಂಥ ಮಾತಾಗಿರಬಹುದು. ಆದರೆ ಆ ಜೀವನ ಪಕ್ವ ಆಗ್ತಾ ಹೋದಂತೆ ಅಬ್ಬಾ ಎಷ್ಟು ಅದ್ಭುತವಾಗಿ ಹೇಳಿದ್ದಾನೆ ಭೌಭೂತಿ ಕವಿ. ಯಾಕೆಂದರೆ ಮುಂದೆ ಅವರು ಪಾಠ ಮಾಡ್ತಾರೆ, ಯಾವುದೋ ಉಪನ್ಯಾಸಗಳಲ್ಲಿ ಯಾರೋ ಮಾತಾಡಬೇಕಾದ್ರೆ ಆ ವಾಕ್ಯಗಳನ್ನು ಉಲ್ಲೇಖ ಮಾಡೋದನ್ನು ನೋಡ್ತಾರೆ. ಆ ಸಣ್ಣ ವಯಸ್ಸಿನಲ್ಲಿ ಕಲಿತಿರ್ತಕ್ಕಂತಹ ಮಾತುಗಳು ಇಡೀ ಜೀವನಕ್ಕೆ ಮಾರ್ಗದರ್ಶನವಾಗಿರುತ್ತೆ. ಸಮುದ್ರದ ದಂಡೆಯಲ್ಲಿರ್ತಕ್ಕಂಥ ದೀಪಸ್ತಂಭ ಹೇಗೆ ಹಡಗುಗಳಿಗೆ ಮಾರ್ಗದರ್ಶನ ಮಾಡುತ್ತೋ ಹಾಗೆ ಈ ಸಂಸ್ಕೃತದ ಕಾವ್ಯ, ನಾಟಕ, ಸುಭಾಷಿತಗಳು ಅದ್ಭುತವಾದದ್ದು. ಇವತ್ತಿಗೂ ಯಾರಿಗಾದರೂ ಸಂಸ್ಕೃತ ಸಾಹಿತ್ಯ, ಸಂಸ್ಕೃತ ಭಾರತೀಯ ಸಂಸ್ಕೃತಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಿದ್ದರೆ ಕಾಳಿದಾಸನ ರಘುವಂಶದ ಮೊದಲ 30 ಶ್ಲೋಕಗಳನ್ನು ಓದಿರಿ ಅಂತ ಹೇಳ್ತೇನೆ. ನಾನು ಸಂಸ್ಕೃತ ಒಂದು ಪಾಠ ಮಾಡಿದ ಮೇಲೆ ಮೊದಲು ಈ 30 ಶ್ಲೋಕ ಪಾಠ ಮಾಡ್ತೀನಿ. ಅದರಲ್ಲಿ ಒಂದು ಕಡೆ ಸಂಸ್ಕೃತದ ಅಧ್ಯಯನ ಆಗುತ್ತೆ, ಜೊತೆಗೆ ಅವನು ರಘುವಂಶದ ರಾಜರ ವ್ಯಕ್ತಿತ್ವವನ್ನು ಚಿತ್ರಿಸ್ತಾ ಭಾರತೀಯ ಸಂಸ್ಕೃತಿ ಅಂದರೆ ಏನು ಅಂತ ಒಂದು ಚಿತ್ರಿಸಿದ್ದಾನೆ. ಬಹಳ ಅದ್ಭುತವಾದಂಥ ಇದನ್ನೆಲ್ಲ ಓದಿರಬೇಕು. ಇದರ ಜೊತೆಗೆ ಮಧ್ವ ವಿಜಯ, ವ್ಯಾಸರಾಜರ ಕಾಲದಲ್ಲಿ ರುಕ್ಮಿಣೀಶ ವಿಜಯ ಇರಲಿಲ್ಲ, ಈಗಿರ್ತಕ್ಕಂಥವರು ವಾದಿರಾಜ ಸ್ವಾಮಿಗಳವರ ರುಕ್ಮಿಣೀಶ ವಿಜಯ, ಇದನ್ನು ಎಲ್ಲ ಓದಿದಾಗ ತೀರ್ಥ ಪ್ರಬಂಧ, ಈಗ ಅದೆಲ್ಲ ನಡೀತಾ ಇದೆ. ಇವೆಲ್ಲ ಒಂದು ಮನಸ್ಸನ್ನು ತುಂಬ ಹದಗೊಳಿಸ್ತಕ್ಕಂತಹ. ಇಲ್ಲಾಂದರೆ ಅವನು ಬರೀ ಶಾಸ್ತ್ರ ಓದಿದರೆ ಬರೀ ಒಂದು ಕಾರ್ಕಶ್ಯ ಬರುತ್ತೆ, ಒಂದು ಮಾರ್ಧವ ಬರೋದಿಲ್ಲ. ಈ ನಾಟಕಗಳ ಅಧ್ಯಯನ ಒಂದು ವಿಶಿಷ್ಟವಾದಂತಹ ಸಂಸ್ಕಾರವನ್ನು ಕೊಡುತ್ತೆ. ಇಷ್ಟೆಲ್ಲ ನಡೆದಿದೆ. ಈ ಸಂದರ್ಭದಲ್ಲಿ ಬ್ರಹ್ಮಣ್ಯ ತೀರ್ಥರು ತಾವು ಹಿಂದೆ ಅನುಗ್ರಹ ಮಾಡಿದ್ದು ಇದೆಲ್ಲ ನೆನಪಿಟ್ಟುಕೊಂಡು ನಮ್ಮ ಹತ್ರ ಬರಬೇಕು ನಿಮ್ಮ ಮಗನನ್ನು ಕರ್ಕೊಂಡು ಅಂತ ಹೇಳಿ ಒಂದು ಪತ್ರವನ್ನು ಬರೆಸಿ ಒಬ್ಬ ಶಿಷ್ಯನನ್ನು ಇವ್ರ ಹತ್ರ ಕಳಿಸಿಕೊಟ್ಟಿದ್ದಾರೆ.
ಆ ಶಿಷ್ಯರು ಬಂದರು. ಅವ್ರು ಹೇಗಿತ್ತು ಅಂತಂದರೆ ಕವಿ ಹೇಳ್ತಾನೆ, ದಶರಥನ ಹತ್ತಿರ ವಿಶ್ವಾಮಿತ್ರರು ಬಂದ ಹಾಗಿತ್ತು ಅಂತ. ಆ ವಿಶ್ವಾಮಿತ್ರರು ಬಂದು ಮಗನನ್ನು ಅವರಿಂದ ಕರ್ಕೊಂಡು ಹೋದರು. ಅದು ಸ್ವಲ್ಪ ಕಾಲ, ಆದರೆ ಇಲ್ಲಿ ದೀರ್ಘಕಾಲಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದರಿಂದ ಇದು ವಿಶ್ವಾಮಿತ್ರರು ಬಂದ ಹಾಗೆ ಅವರು ಬಂದರು. ಅವರು ಬಂದು, ನೀವು ಚೆನ್ನಾಗಿದ್ದಾರಾ, ಸ್ವಾಮಿಗಳು ಕಳಿಸ್ಕೊಟ್ಟಿದ್ದಾರೆ, ನೀವು ನಿಮ್ಮ ಮನೆಯವರು ಹೇಗಿದ್ದಾರೆ, ಹಿರಿಯ ಮಗ ಹೇಗಿದ್ದಾನೆ, ಹಿರಿಯ ಮಗಳು ಹೇಗಿದ್ದಾಳೆ, ಕೊನೆಯ ಮಗ ಹೇಗಿದ್ದಾನೆ ಅಂತೆಲ್ಲ ಕೇಳಿ ವಿಚಾರಿಸಿ ಕೊನೆಗೆ ನಿಧಾನವಾಗಿ ಒಳಗಿರುವಂಥ ಒಂದು ಪತ್ರವನ್ನು ತೆಗೆದು ಕೊಟ್ಟರಂತೆ. ಆ ಬಲ್ಹಣ ಸುಮತಿ ಅದನ್ನು ತಾನು ಓದಿದ. ಅದರಲ್ಲಿ ಇತ್ತು, ನೀವು ಹಿಂದೆ ಮಾತು ಕೊಟ್ಟಂತೆ ಈಗ ನಿಮ್ಮ ಮಗನನ್ನು ಕರ್ಕೊಂಡು ಬರಬೇಕು ಅನ್ನುವಂಥ ವಿಷಯ. ಅದನ್ನು ಓದಿ ಅವನು ಹೇಗೆ ಅಂತಂದರೆ ಹೇಳ್ತಾರೆ, ಲಿಖಿತ ಇವ ಆಸಿ, ಚಿತ್ರ ಬರೆದ್ರೆ ಹೆಂಗಿರ್ತಾರೋ ಹಾಗೆ, ಚಿತ್ರ ಅಲುಗಾಡೋದಿಲ್ಲ, ಹಾಗೆ ಸುಮ್ಮನೆ ನಿಂತು ಬಿಟ್ಟಂತೆ. ಆದರೆ ಕರ್ತವ್ಯ ಅದು ಮುಖ್ಯ. ಹೆಂಡತಿ ಈಗ ಪತ್ರ ಕೊಟ್ಟಂತೆ, ಬಾಯಲ್ಲಿ ಹೇಳಲಿಕ್ಕೆ ಶಕ್ತಿ ಸಾಕಾಗಲಿಲ್ಲ. ಆ ಹೆಂಡತಿ ಓದಿದ್ಲು ಅಂದರೆ ಇಲ್ಲಿ ಗಮನಿಸಬೇಕು, ಅಂದರೆ ಸ್ತ್ರೀಯರ ವಿದ್ಯಾಭ್ಯಾಸ ಅಷ್ಟರ ಮಟ್ಟಿಗಿತ್ತು ಅಂತ. ಪತ್ರ ಓದೋಷ್ಟು ಓದಿದ ಮೇಲೆ ಡೋಲಾಯಮಾನ ಹೃದಯ ಜನನೀ ಬಭುವ ಅಂತ ಹೇಳ್ತಾರೆ. ಜೋಕಾಲಿ ಥರ, ಜೋಕಾಲಿ ಒಂದು ಕಡೆ ನಿಲ್ಲೋದಿಲ್ಲ, ಆ ಕಡೆ ಹೋಗುತ್ತೆ ಈ ಕಡೆ ಹೋಗುತ್ತೆ. ಅವ್ರಿಗೆ ಮಾತು ಕೊಟ್ಟಿದ್ದೀವಿ, ಅವರ ಅನುಗ್ರಹದಿಂದ ಮಗನನ್ನು ಪಡೆದಿದ್ದೀವಿ, ಕಳಿಸ್ಬೇಕು ಅಂತ ಒಂದು ಕಡೆ, ಅಯ್ಯೋ ಮಗನನ್ನು ಹೇಗೆ ಕಳಿಸೋದು ಅಂತ ಒಂದು ಕಡೆ. ಕೊನೆಗೆ ಒಂದು ದೃಢ ನಿರ್ಧಾರ ಮಾಡಿ ಹೋಗೋದು ಅಂತ ತೀರ್ಮಾನ ಮಾಡಿದರು. ಮಗನನ್ನು ಕರೆದು ಅವನಿಗೆ ಎಲ್ಲ ವೃತ್ತಾಂತ ಹೇಳಿದರಂತೆ. ನೀನು ಹುಟ್ಟಿದ್ದು ಹೇಗೆ, ಏನು ಏನು ಅಂತ ಹೇಳಿ, ಈಗ ನಿನ್ನನ್ನು ಅವ್ರ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ, ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸಿ ನಿಧಾನವಾಗಿ ಆ ಬ್ರಹ್ಮಣ್ಯ ತೀರ್ಥರ ಹತ್ರ ಬಂದಿದ್ದಾರೆ ಅನ್ನೋಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಗಿಸೋಣ. ಶ್ರೀಕೃಷ್ಣ ಮದಿಂದ್ರಿಯ ಪ್ರೇರಕೇಣ ಯಾ ಪೂಜಾ ಸಸ್ಯಕಾರಿತ ವಾಗ್ಯಜ್ಞ ರೂಪ ಲಕ್ಷ್ಮೀಶಃ ತಯಾ ಪ್ರಣಾತು ಕೇಶವ.